ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಂತರು ಬಂದರು, ಅವ್ರ ವಿಚಾರ ಒಂದು ಸಮಗ್ರವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಾವು ಸಮಗ್ರ ಮಾಡ್ಕೊಳ್ಬೋದು, ಅದು ಇವತ್ತಿನ ಅವಶ್ಯಕತೆ ಇದೆ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಅದೊಂದು ಸಂಸ್ಕಾರ. ಇವತ್ತು ನಮಗೆ ಯಾವ ಸಂಸ್ಕಾರವನ್ನು ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಏನು ಮಾಡ್ತೇವೆ ಅಂದರೆ ಲಿಟ್ರೇಟ್ಸ್ ಮಾಡ್ತಾ ಇದ್ದೇವೆ, ಅಕ್ಷರ ಜ್ಞಾನಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಅದು ಕ್ರಿಕೆಟ್ ಲಿಟ್ರೇಟ್ಸ್. ಕ್ರಿಕೆಟ್ ಲಿಟ್ರೇಟ್ಸ್ ಅಂದರೆ ಏನು ಜ್ಞಾನ ಇದ್ದಿದ್ದವನು ಏನು ಮಾಡ್ತಾನೆ, ಒಂದು ಬೀದಿ ದೀಪ ಹೊಡೆದು ಹೋಗ್ತಾನೆ. ಒಬ್ಬ ಜ್ಞಾನ ಇದ್ದು ಕ್ರಿಕೆಟ್ ಲಿಟ್ರೇಟ್ ಆಗಿ ಕ್ರಿಕೆಟ್ ಏನು ಮಾಡ್ತಾನೆ ಅಂದರೆ 2 ಏರೋಪ್ಲೇನ್ ತಗೊಳ್ತಾನೆ, 20,000 ಲೀಟರ್ ಪೆಟ್ರೋಲ್ ಹಾಕೊಂತಾನೆ, ಆ ದೇಶದಲ್ಲಿ ಹೋಗಿ ಅಲ್ಲಿ ವಿಶ್ವಾಸನ ಗಳಿಸ್ತಾನೆ, ಅಲ್ಲಿ ಪೈಲಟ್ ಆಗ್ತಾನೆ, ಅಲ್ಲಿ ಪ್ರಜೆ ಆಗ್ತಾನೆ. ಏಕಕಾಲದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್, ವೈಟ್ ಹೌಸ್, ಪೆಂಟಗಾನ್ ಎಲ್ಲದಕ್ಕೂ ಅಟ್ಯಾಕ್ ಮಾಡಿ ಎಲ್ಲ ಸರ್ವನಾಶ ಮಾಡಿ ಈ ಪ್ರಪಂಚ ಕಂಗಾಲ್ ಮಾಡಿಬಿಡ್ತಾನೆ. ಇದು ಯಾರು ಮಾಡಿದ್ದು? ಬುದ್ಧಿ ಇದ್ದವರು, ಬುದ್ಧಿ ಇದ್ದವರು. ಅಂದರೆ ನಾವು ಎನ್ಲೈಟನ್ ಮಾಡಬೇಕಾಗಿದೆ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ತಪ್ಪಾಗಿದೆ. ನಾವು ಕೇವಲ ಅಕ್ಷರ ಜ್ಞಾನವನ್ನು ಕೊಟ್ಟಿದ್ದೇವೆ, ಅವರನ್ನು ವಿದ್ಯಾವಂತರನ್ನಾಗಿ ಮಾಡಲಿಲ್ಲ. ಸೊ ಅದು ನಿಜವಾದ ಒಂದು ಅರ್ಥ ಇದೆ. ಆಮೇಲೆ ಶರಣ ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲರೂ ಬ್ರಹ್ಮ, ಎಲ್ಲದೂ ಬ್ರಹ್ಮಸ್ವರಿ. ಈ ಒಂದು ಜ್ಞಾನವನ್ನು ಪಡೆದವನು ಸ್ಥಿತ ಪ್ರಜ್ಞ, ಅವನು ಶರಣ. ಇನ್ನೊಂದು ಎನಾಲಿಸಿಸ್ ಏನಂತ ಹೇಳಿದ್ರೆ 1 ಕೋಟಿಗೆ ಇನ್ನೊಂದು ಬರ್ತದೆ, ಲಕ್ಷಕ್ಕೊಬ್ಬ ಭಕ್ತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳಿ. ಇದು ಯಾವುದು? ಇದಕ್ಕೆ ಸ್ವಲ್ಪ ನಾವು ಹಿಂದೆ ಹೋಗೋಣ, 5,000 ವರ್ಷ ಹಿಂದೆ ಹೋಗೋಣ. ಹೋದರೆ ಪ್ರಯತ್ನ ಮಾಡೋರು 1,000 ಜನ, ಯಥಾವತ್ತಾಗಿ ನನ್ನನ್ನು ಕಂಡುಕೊಳ್ಳೋರು 1000ದಲ್ಲಿ ಒಬ್ಬ, ಆ 1000ದಲ್ಲಿ ಒಬ್ಬ ಅಂದರೆ 10 ಲಕ್ಷಕ್ಕೆ ಒಬ್ಬರಾಯ್ತು. ಯಾರು? ಭಕ್ತ. ಶರಣ 10,000ಕ್ಕೆ ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡು 10,000ಕ್ಕೆ 10 ಲಕ್ಷಕ್ಕೆ ಒಬ್ಬ, ಇವರೇ ಕೋಟಿಗೆ ಒಬ್ಬ. ಕೋಟಿಗೆ ಅಲ್ಲಿ ಎಷ್ಟು ಡೈಲ್ಯೂಟ್ ಆಯಿತು? 10 ಲಕ್ಷದ ಕೋಟಿಗೆ ಹತಪತನ ಆಯಿತು. ಇವತ್ತು ಇದು 800 ವರ್ಷದ ಹಿಂದೆ, 5,000 ವರ್ಷದ ಹಿಂದೆ, ಇದು 800 ವರ್ಷದ ಹಿಂದೆ ಹತಪತನ ನೋಡಿ. ಈಗ 2024 ಇದ್ವಿ, ಮತ್ತೊಂದು 1000 ವರ್ಷ ಹೋಯ್ತು. ಈಗ ಪ್ರಪಂಚದ ಜನಸಂಖ್ಯೆ ಆಗ ಕಂಪೇರ್ ಮಾಡಿದರೆ ಈಗ 900 ಕೋಟಿ ಇದೆ. 900 ಕೋಟಿಗೆ ನಮಗೆ 900 ಕೋಟಿಗೆ ಒಂದು 90 ಜನ ಶರಣರು ಭಕ್ತರು ಸಿಗುವುದಿಲ್ಲ, 90 ಜನ ಸಿಗುವುದಿಲ್ಲ. ಇನ್ನೂ ನಾವು ಕಷ್ಟಪಟ್ಟು ಇನ್ನೂ ಕರೆಕ್ಟಾಗಿ ಸ್ಕ್ರೀನ್ ಮಾಡಿದರೆ 9 ಜನ ಸಿಗ್ಬೋದು. ಅವ್ರನ್ನ ಹುಡುಕಿ ಅಂಥವ್ರ ಸಂಖ್ಯೆನೇ ಬೆಳೆಸಬೇಕು. ಅಂಥವ್ರ ಸಂಖ್ಯೆ ಬೆಳೆಸಿದಾಗ ನೈತಿಕ ಅಧಪತನ. ಇದೇನು ಸೂಚಿಸ್ತದೆ ಅಂದರೆ ನೈತಿಕ ಅಧಪತನ ಎಷ್ಟಾಗಿದೆ ಅಂತ ಹೇಳಿದರೆ ಇವತ್ತು ಏನು ಮಾಡಲಿಕ್ಕೆ ಪರಿಸ್ಥಿತಿ ಬಂದಿವೆ. ನಾವು ನೈತಿಕತೆಯನ್ನು ಮರೆತು ಬಿಟ್ಟಿದ್ದೇವೆ. ಸೊ ಇಲ್ಲಿ ಒಂದು 0 ಪ್ರಿನ್ಸಿಪಲ್ ಬರ್ತದೆ. ಅವನು ಪೂರ್ಣ, ನಾನು 0, ನಾನು ಭಕ್ತ. ಆಗ ಏನಾಗ್ತದೆ, ಒಂದು ಬಾಂಧವ್ಯ ಬೆಳೀತದೆ, ನಾವು ಪೂರ್ಣ ಆಗ್ತೇವೆ, ಅವನು ನಮ್ಮ ಎದುರು ಅಂತಾನೆ. ಅದು ಬಿಟ್ಟು 0 ಈಚೆಗೆ ಎಷ್ಟು ಅಂಕೆ ಆಗಿದ್ರು ಏನು ವ್ಯಾಲ್ಯೂ ಇಲ್ಲ. ಅದೇ 0 ಈಚೆಗೆ ಇನ್ನೊಂದೇ ಅಂಕೆ ಹಾಕಂತ ಹೋದಾಗ ಅದು ಅಪಾರವಾದ ಬೆಲೆ ಬರ್ತಾ ಆಗ್ತದೆ. ಅದು ತಮಗೆಲ್ಲ ಅರ್ಥ ಆಗ್ತದೆ. ಇನ್ನೊಂದು ಹೇಳಬೇಕಂದ್ರೆ, ಆರ್ಥಿಕ ದೃಷ್ಟಿ ನಾನು ಹೇಳಬೇಕಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭಕ್ಕೆ ನಾನು ಅನ್ವಯಿಸಿ ಹೇಳ್ತೇನೆ. ಸ್ವಾತಂತ್ರ್ಯ ದಿನಾಚರಣೆ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದ 1 ರೂಪಾಯಿ ಅಮೇರಿಕದ $4 ಸರಿ ಇತ್ತು. 1 ರೂಪಾಯಿ ಕೊಟ್ಟರೆ $4. ನಾವೆಷ್ಟು ಶ್ರೀಮಂತರಾದ್ವಿ ಸ್ವಾತಂತ್ರ್ಯ ಟೈಮ್ನಲ್ಲಿ. 1 ರೂಪಾಯಿ = $1 ಸಮ ಆಯಿತು. ಇವತ್ತು ಎಷ್ಟಾಗಿದೆ? $1 ರೂಪಾಯಿ = $1 80 ಅಂದರೆ 8×4 = 320 ಟೈಮ್ ನಾವು ಕೊಂಡ್ರೆ ನಮ್ಮ ವ್ಯಾಲ್ಯೂ ಎಷ್ಟಾಯಿತು. ಅವ್ರು ಹೇಗೆ ಶ್ರೀಮಂತರಾದರು? ಅವರ ನೈತಿಕತೆ. ಜಪಾನ್ ಎನ್ ಯಾಕೆ ಕಡಿಮೆ ಆಗೋದಿಲ್ಲ, ಡಾಲರ್ ಯಾಕೆ ಕಡಿಮೆ ಆಗೋದಿಲ್ಲ, ಪೌಂಡ್ಸ್ ಯಾಕೆ ಕಡಿಮೆ ಆಗೋದಿಲ್ಲ? ನಮ್ಗಿಂತ ಕೆಳಗೆ ಪಾಕಿಸ್ತಾನದವ್ರು ಹೋಗಿದ್ದಾರೆ, ಅದಕ್ಕಿಂತ ಕೆಳಗೆ ಇನ್ನೊಂದು ದೇಶ ಹೋಗಿದೆ, ಅಲ್ಲಿ $200-300 ಕೊಡಬೇಕು ಒಂದಕ್ಕೆ. ಸೊ ಹೀಗಿದ್ದಾಗ ನಾವು ಏನನ್ನು ಸಾಧಿಸಿದ್ದೇವೆ? ಯಾಕಂದರೆ ನಾವು ನೈತಿಕ ಅಧಪತನವನ್ನು ಮಾಡಿಕೊಂಡ್ವಿ. ಆಮೇಲೆ ಸ್ವಾತಂತ್ರ್ಯ, ನಾವು ಪರಕೀಯದ ಪರಕೀಯ ಸ್ವಾತಂತ್ರ್ಯ ಇಲ್ಲದಿದ್ದಾಗ ನಮ್ಮ ಪರಿಸ್ಥಿತಿ ಹಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ? ಸೊ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂತು, ಆದರೆ ನಾವು ದೇವರು ದಿಂಡ್ರು ಇವ ಒಂದು ಪುರೋಹಿತಶಾಹಿಗಳು, ಅಧಿಕಾರಶಾಹಿಗಳು, ಆಡಳಿತ ಇವರ ಕ್ಲಚ್ನಲ್ಲಿ ಸಿಕ್ಕಾಕೊಂಡಿದ್ವಿ. ಆ ಸ್ವಾತಂತ್ರ್ಯ ಬಂತು ಹೌದು,
ಅದು ಏನು ಅರ್ಥನೇ ನಮ್ಗೆ ಅರ್ಥಪೂರ್ಣ ಆಗಲಿಲ್ಲ. ಇವತ್ತು ಈ ಒಂದು ಇದು ಸಿಕ್ಕಿದೆ. ಇಲ್ಲಿ ಒಂದು ಮುಳುಕರು ಇವು ಹಾಡೆಲ್ಲ ಕಲೆಕ್ಟ್ ಮಾಡಿ, ಎಲ್ಲಿ ನೀವು ಹುಡುಕಿದರೆ ಓನನ್ನ ಕೇಳಿದರೆ ನಿನ್ನ ಬಳಿಯೇ ನಾನು ಇರುವೆ, ನಾನು ಮಂದಿರದಲ್ಲಿಲ್ಲ, ನಾನು ಗುಡಿಯಲ್ಲಿಲ್ಲ. ಎರಡು ಅಂತ ಹಾಡುಗಳು ಭಾಳ ಚೆನ್ನಾಗಿದೆ, ಅಪರೂಪಕ್ಕೆ ಬರ್ತಾ ಇರ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ಇಲ್ಲ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. ಮತ್ತು ಅದನ್ನೇ ಮಾಡೋದು. ನಾವು ಧಾರ್ಮಿಕ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟು ಇವತ್ತು ಪುರೋಹಿತಶಾಹಿಗಳು, ಗುಡಿಯಾರಗಳು ಅವಕ್ಕೆ ನಾವು ದಾಸರಾಗ್ಬಿಟ್ವಿ. ನಾವು ಸ್ವತಂತ್ರನೇ ಇಲ್ಲ, ನಮ್ಮ ಅಸ್ತಿತ್ವನೇ ಇಲ್ಲದಂಗೆ ಆಗಿಬಿಟ್ಟಿದೆ. ರಾಜಕೀಯದ್ದು ಬೇರೆ ಮುಗಿತ ಮಾತಾಡೋಂಗೆ ಇಲ್ಲ. ಶರಣ ಲಕ್ಷಣ ಬಗ್ಗೆ ಒಂದು ಹೇಳಿದೆ, ಆಮೇಲೆ ಈ ಕಂಪ್ಯಾರಿಟಿವ್ ಇದು ನಾನು ಕೊಟ್ಟೆ. ಈ ಮೌಲ್ಯದ ಬಗ್ಗೆ ಒಂದು ಕೆಲವರಿಗೆ ಉಪಕಥೆ ಬೇಕಾಗ್ತದೆ, ಅದರಿಂದ ನಾವು ಇದು ಹೇಳಿ ಉಪಯೋಗ ಆಗೋದಿಲ್ಲ. ಅಕ್ಬರ ಬೀರ್ಬಲ್ ಅಂತ ನೀವು ಕತೆ ಕೇಳಿರ್ತೀರಿ. ಅವನ ಮಂತ್ರಿ, ಬೀರ್ಬಲನ ಮಂತ್ರಿ ಅಲ್ಲ, ಬೀರ್ಬಲ ಅಕ್ಬರನ ಮಂತ್ರಿ ಅಲ್ಲ. ಹಾಗಾಗಿ ಏನೇನೋ ಪ್ರಶ್ನೆ ಹಾಕ್ತಾನೆ. ಪ್ರಶ್ನೆ ಹಾಕಿದಾಗ ಅದು ಉತ್ತರ ಸರಿ ಕೂಡ ತಲೆ ತೆಗೆದಿದೆ, ಬೇರೆ ವಿಚಾರ ಇಲ್ಲ. ಹಾಗೆ ಹೇಳ್ತಾನೆ, ನಮ್ಮ ದೇಶದ ಜನ ಎಲ್ಲ ಪ್ರಾಮಾಣಿಕರಿದ್ದಾರೆ, ಯಾರು ಮೋಸ ಮಾಡೋಲ್ಲ ಅಂತ ಅಕ್ಬರ್ ಅಂತಾನೆ. ಬೀರ್ಬಲ ನೋ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ನಾನು ತೋರಿಸಿ ನೀ ಪ್ರೂವ್ ಮಾಡಿ ನೀನು ತಲೆ ತೆಗಿತಾನೆ ಅಂತ ಹೇಳ್ತಾನೆ. ಅವೇನು ಮಾಡ್ತಾನೆ, ಊರಿನ ದೊಡ್ಡದೊಂದು ವಾಟರ್ ಟ್ಯಾಂಕಿ ಥರ ಒಂದು ದೊಡ್ಡ ಟ್ಯಾಂಕಿ ಮಾಡಿ ಇಡ್ತಾನೆ. ಟ್ಯಾಂಕಿ ಮಾಡಿ ಇಟ್ಟವಾಗ ಅದಕ್ಕೆ ಏನು ಹೇಳ್ತಾನೆ, ರಾತ್ರಿ ಹೊತ್ತಿನಲ್ಲಿ ಬಂದು ಎಲ್ಲರೂ ಹಾಲು ಹಾಕ್ಬೇಕಂತ. ಒಬ್ಬ ಬಂದ ಪ್ರಾಮಾಣಿಕ 1000 ಕೋಟಿ ಒಬ್ಬ ಬಂದ, ಒಳ್ಳೆ ಹಾಲು ತಂದು ಹಾಗೆ ತಂದು ಹಾಕಿದ. ಮತ್ತೊಬ್ಬ ಬಂದ, ನಾನು ಹಾಕಿದ್ರೆ ಹೆಂಗೆ ಗೊತ್ತಾಗ್ತದೆ, ಒಬ್ಬ ನೀರು ಬೆರೆಸಿ ಹಾಕಿದ. ಕೊನೆಗೆ ಎಲ್ಲಿ ಬಂತಂತ ಹೇಳಿದ್ರೆ ಅದು ಬರೇ ನೀರಾಯಿತು, ಹಾಲಿರಲಿಲ್ಲ. ಬೆಳಿಗ್ಗೆ ಬಂದು ಅಕ್ಬರ ಬಂದು ನೋಡ್ತಾನೆ, ಅದು ಹಾಲು ಆಗಿರಲಿಲ್ಲ, ಆಲ್ಮೋಸ್ಟ್ ನೀರಿಗೆ ಹತ್ತಿರ ಇತ್ತು. ಸೊ ಇದು ಪ್ರಾಮಾಣಿಕತೆ. ಈ ಒಂದು ನೈತಿಕತೆ ಅಧಪತನಾದ್ರೆ ಹೇಗಾಗ್ತದೆ ಇದೆ. ಅದೇ ಆನ್ ದ ಅದರ್ ಹ್ಯಾಂಡ್ ಈ ಹಣದ ವ್ಯಾಲ್ಯೂ ಬಗ್ಗೆ ನಾನು ಹೇಳಿದೆ. ನಿಮ್ಮಲ್ಲಿ 1 ರೂಪಾಯಿ ನೈತಿಕತೆ ಕಡಿಮೆ ಆದರೆ ನಿಮ್ಮ ಹಣ ನಿಜ ಜೀವನದಲ್ಲಿ ಮೌಲ್ಯ 100% ಕಡಿಮೆ ಆಗ್ತದೆ. 1 ರೂಪಾಯಿಗೆ 100, ಆ ಒಂದು ಪ್ರಪೋರ್ಷನ್ ಇರುತ್ತೆ. ಮ್ಯಾಥಮೆಟಿಕಲ್ ಅಸ್ಟ್ರಾನಾಮಿಕಲ್ ಕಡಿ ಅದನ್ನು ನಾವು ಅರ್ಥ ಮಾಡ್ಕೊಳ್ದೆ. ನಾವು ಕರಪ್ಷನ್ ಮಾಡಿದ್ರೆ ಆಗೋದಿಲ್ಲ, ನಾವು ಎಲ್ಲರೂ ಮಾಡೋದು, ಕೊನೆಗೆ ಯಾರು ಅಲ್ಟಿಮೇಟ್ಲಿ ಯಾರೂ ಉಳಿಯೋದಿಲ್ಲ. ಇಂಥ ಪರಿಸ್ಥಿತಿ ಬರ್ತದೆ. ಅದನ್ನು ನಾವು ಈ ಒಂದು ಉದಾಹರಣೆ ಕತೆ ಬೇಕಾಗಿತ್ತು ನಾನು ಹೇಳಿದೆ. ಇಲ್ಲೆಲ್ಲ ಇದು ಏನಕ್ಕೆ ಕತ್ತಲಾಗ್ಬಿಟ್ಟಿದೆಯಲ್ಲ, ಒಂದೆರಡು ಪಾಯಿಂಟ್ ಇದೆ. ಇನ್ನೊಂದು ಶರಣರ ಬಗ್ಗೆ ಹೇಳ್ತಾರೆ, ವಿಚಾರ, ನುಡಿ, ನಡೆ ಮತ್ತು ಕ್ರಿಯೆ, ಇದರಲ್ಲಿ ಒಂದು ಸಮನ್ವಯತೆ ಬೇಕು. ವಿಚಾರ ಮಾಡೋದೊಂದು, ಹೇಳೋದೊಂದು, ನಡೆಯುವುದೊಂದು, ಮಾಡುವುದು. ಇದು ಒಂದು ವಿದ್ಯಾವಂತನ ಲಕ್ಷಣ ಅಲ್ಲ, ಇದು ಶರಣರ ಲಕ್ಷಣ. ಅದೆಷ್ಟೇ ಕಷ್ಟ ಬರಲಿ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕಂದ್ರೆ ನೀವೆಲ್ಲ ಹರಿಶ್ಚಂದ್ರನ ಕತೆ ಕೇಳಿರ್ಬೋದು. ಸತ್ಯ ಹರಿಶ್ಚಂದ್ರ, ಅವನಿಗೆ ಕನಸಿನಲ್ಲಿ ಇಬ್ಬರು ಸುಂದರಿಯರು ಬರ್ತಾರೆ. ವಿಶ್ವಾಮಿತ್ರ ಕಳಿಸಿದ, ಅವನು ಸತ್ಯ ಪರೀಕ್ಷೆಗೋಸ್ಕರ ದೇವತೆಯಲ್ಲಿ ಚರ್ಚೆ ಆಗ್ತದೆ. ಭೂಮಿಯಲ್ಲ, ವಿಶ್ವಾಮಿತ್ರ ಹಠವಾಗಿ ಇಲ್ಲ, ಸಾಧ್ಯನೇ ಇಲ್ಲ ಅಂತೇಳಿ ಕಳಿಸ್ಕೊಡ್ತಾಳೆ. ಅವಳು ಮೋಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವಳು ಇಲ್ಲ, ನಾನು ಏಕಪತ್ನಿ ವ್ರತಸ್ಥ, ನಾನಿದು ಮಾಡೋದಿಲ್ಲ ಅಂತ ಹೇಳಿ. ಆಗ ವಿಶ್ವಾಮಿತ್ರ ಹೇಳ್ತಾನೆ, ನೀನು ಇಷ್ಟು ದುಡ್ಡು ಕೊಡಬೇಕಂತ ಹೇಳಿ. ದುಡ್ಡು ಕೊಡಬೇಕಂದ್ರೆ ಎಲ್ಲಿಂದ ಕೊಡಬೇಕು? ರಾಜ್ಯ ಕೊಡ್ತಾನೆ, ತನ್ನನ್ನು ಮಾರ್ಕೊತಾನೆ, ಹೆಂಡತಿ ಮಾರ್ತಾನೆ, ಮಕ್ಕಳನ್ನು ಮಾರ್ತಾನೆ, ಎಲ್ಲ ಮಾರ್ತಾನೆ. ಆದರೆ ಅವ್ನು ಸತ್ಯ ಬಿಟ್ಕೊಡೋದಿಲ್ಲ. ಅವನು ಹೇಳ್ತಾನೆ, ನಾನು ನಿಜ ಜೀವನ, ಅದು ಕನಸಿನಲ್ಲಿ ಬಂದು, ನಾನು ನಿಜ ಜೀವನ ಇರ್ಬೋದು, ಕನಸಿರ್ಬೋದು. ಕನಸಿನಲ್ಲಿ ಏನು ಕೊಟ್ಟೆ, ನಿಜ ಜೀವನ ನಾನು ಕೊಟ್ಟೇ ಬಿಡ್ತೀನಿ, ನಾನು ಬೇರೆ ವ್ಯತ್ಯಾಸ. ಅವನು ಕನಸು ಮತ್ತು ನಿಜ ಜೀವನ ವ್ಯತ್ಯಾಸವನ್ನು ಅಂತ ಸತ್ಯ ಹರಿಶ್ಚಂದ್ರ ಅವನು. ಇಲ್ಲಿ ನಾವು ನಿಜ ಜೀವನದಲ್ಲಾದ್ರೂ ಮಾಡ್ಬೋದಲ್ಲ, ಕನಸಿನಲ್ಲಿ ಕೊಟ್ಟೇ ಬಿಟ್ಟೆ ಅಂತೇಳಿ. ಕೊನೆಗೆ ಲಾಸ್ಟಿಗೆ ತನ್ನ ಮಗನ್ನ ಕತ್ತರಿಸುವಂಥ ಸನ್ನಿವೇಶವನ್ನು ಕ್ರಿಯೇಟ್ ಆಗ್ತದೆ, ತಲೆ ಕಡಿಯುವಂಥ. ಅದು ಸ್ಮಶಾನ ಕಾಯ್ತದೆ, ಅವನ ಕರ್ತವ್ಯ ಅಷ್ಟ. ಅವನು ದನಿಯದು ಏನು ಚಾರ್ಜ್ ತಗೊಳ್ಳೋದು, ಕಟಾವು ಮಾಡಿಬಿಡು, ಅವ್ನು ಕಳ್ತನ ಮಾಡ್ಯಾನಲ್ಲ, ಏನೋ ಪ್ರಾಬ್ಲಮ್ ಇದೆ. ಆಗ ಏನಾಗ್ತದೆ, ಕಾಂಪ್ರಮೈಸ್ ಮಾಡ್ಬೋದು. ತನ್ನ ಮಗ, ತನ್ನ ಹೆಂಡತಿ ಇಷ್ಟು ಕಷ್ಟದಲ್ಲಿದ್ದು ಯಾರೋ ಮನೇಲಿ ಕೆಲಸ ಮಾಡ್ತಾಯಿಲ್ಲ, ಆಗ ನಾವು ಸತ್ಯವನ್ನು ಬಿಟ್ಕೊಳ್ದ. ಆ ರೀತಿ ನಾವು ಸತ್ಯದ ಬಂಡೆಕಲ್ ಮೇಲೆ ನಿಲ್ಲಬೇಕಾಗಿದೆ. ಅದು ಈ ಶರಣ ಸಾಹಿತ್ಯದ ಇಡೀ ಒಂದು ತಿರುಳಿದೆ. ಕಾಯಕ, ದಾಸೋಹ, ಆಮೇಲೆ ಶಿವಪೂಜೆ, ಚಿಂತನ, ಎಲ್ಲರೂ ಒಟ್ಟಿಗೆ ಕೂಡಿದೆ. ಇಷ್ಟು ಹೇಳಿ ಆಮೇಲೆ ನಿನ್ನೆ ಒಂದೆರಡು ಸಣ್ಣ ಕತೆ ಬಿಟ್ಟು ಹೋಗಿದೆ. ನೀವೆಲ್ಲ ಯಾವ ಥರ ಇದ್ದೀರಿ ಅಂತ ಹೇಳಿದ್ರೆ, ಒಂದು ಸಿಂಹದ ಬರೀ ಕಾರಣಾಂತರದಿಂದ ತಪ್ಪಿ ಎಲ್ಲೋಯ್ತು, ಕುರಿ ಮಂದೆಯಲ್ಲಿ ಸೇರ್ಕೊಂಡು ಸಿಂಹನೇ ಇದ್ದೀರಿ, ಆದರೆ ಕುರಿ ಮಂದೆಯಲ್ಲಿ ಸೇರ್ಕೊಂಡ್ಬಿಟ್ಟು ಹುಲ್ ತಿನ್ಕೊಂತ, ಅದು ಮಾಡ್ಕೊತ, ಇದು ಮಾಡ್ಕೊತ ಮೇ ಅನ್ನೋಕ್ಕೆ ಶುರು ಮಾಡಿತ್ತು. ಕುರಿ ಹಾಗೆ ಸಿಂಹಗಳು ದೂರದಿಂದ ನೋಡಿದ್ರು, ಇದೇನಪ್ಪ ನಮ್ಮ ಜಾತಿನಲ್ಲಿ ಹೋಗಿದೆಯಲ್ಲ, ಇದು ತನ್ನ ಮೂಲ ಗುಣಗಳನ್ನೆಲ್ಲ ಬಿಟ್ಟು ಬಿಟ್ಟಿದೆಯಲ್ಲ ಅಂತೇಳಿ ಒಂದು ಕರೆದು ಹೇಳೋದಕ್ಕೆ ಏನು ಅರ್ಥ ಆಗಲಿಲ್ಲ.
ಅರ್ಥ ಆಗಿಲ್ಲ, ಮತ್ತೆ ಅದನ್ನೇ ಮಾಡ್ಕೊಂಡು ಕುಂತಿತ್ತು. ಈ ಕಡೆ ಬರಲ್ದದು. ಕೊನೆಗೆ ಏನು ಮಾಡೋದು, ಇದು ಯಾವುದು ಸರಿ ಹೋಗೋದಿಲ್ಲ ಅಂತೇಳಿ ಎಳ್ಕೊಂಡು ಹೋಗಿ ನೀರಿನಲ್ಲಿ ಅದನ್ನು ದರ್ಶನ ಮಾಡಿಸಿದ್ರು. ನೋಡಪ್ಪ ನಿನ್ನ ಮುಖ ನೋಡು, ಅದೇನಿತ್ತು, ಸಿಂಹನೇ ಆಗಿದೆ. ಸೊ ನೀವೆಲ್ಲ ಸಿಂಹಗಳಿದ್ದೀರಿ, ನೀವೆಲ್ಲ ಸಿಂಹಿಣಿಯರಿದ್ದೀರಿ. ಸೊ ನಿಮ್ಮ ನಿಜ ರೂಪವನ್ನು ಅರ್ಥಕೊಂಡ್ರೆ ಆ ಏನು ಅತಪತನ ಏನಾಗಿದೆ, ಸತ್ಯದಿಂದ ನಾವು ದೂರ ಎನ್ಸಿದ್ರೆ ಅದನ್ನು ಮತ್ತೆ ಒಂದೇ ಸಲ ನಾವು ಮತ್ತೆ ವಾಪಸ್ ಹೋಗ್ಬೋದು. ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ವಚನ, ಈ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ತಿಂಗಳ ನಡೀತದಲ್ಲ, ಇದರಲ್ಲಿ ನೈತಿಕ ಮೌಲ್ಯವನ್ನು ಮತ್ತೆ ಮಾಡುವ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ದೇವೆ. ನಾವು ಸೇರಿದ್ವಿ, ಮಾಡಿದ್ವಿ, ಹಾಗಲ್ಲ. ಮತ್ತು ಹಸಿವೆ ಬಂದಲ್ಲಿ ಎರಡು ವಿಷಯ ಬರ್ತದೆ. ಒಂದು ಹೊಟ್ಟೆಯಲ್ಲಿ ಹಸಿವೆ ಆಗೋದು, ಒಂದು ತಲೆಯಲ್ಲಿ ಹಸಿವೆ ಆಗೋದು. ಇದು ಪ್ರಾಣಿಗಳಿಗೆ ಮನುಷ್ಯರಿಗೆ ಒಂದು ವ್ಯತ್ಯಾಸ ಏನಂದರೆ, ಮನುಷ್ಯನಿಗೆ ಹೊಟ್ಟೆಯಲ್ಲೂ ಹಸಿವೆ ಆಗ್ತದೆ, ತಲೆಯಲ್ಲೂ ಹಸಿವೆ ಆಗ್ತದೆ. ಒಂದು ಸಲ ತಲೆಯಲ್ಲಿ ಹಸಿವೆ ಆಯ್ತು ಅಂತ ಹೇಳಿದರೆ ಈ ಹೊಟ್ಟೆ ಹಸಿವೆ ಮರ್ತೇ ಹೋಗ್ತದೆ. ನೋಡಿ, ನೀವೊಂದು ಕೆಲಸದಲ್ಲಿ ತೊಡ್ಕೊಂಡ್ಬಿಟ್ಟು ನಿಮ್ಗೆ ಹಸಿವೆನೂ ಇರಲ್ಲ, ಬಾಯಾರಿಕೆನೂ ಇರೋಲ್ಲ, ಕೇವಲ ಮತ್ತು ಅದು ಒಂದು ಸಲ ಆದಾಗ ಕ್ಯುಮಲ್ಟ್ ಅಥವಾ ಒಂದು ಅಲ್ಲಿ ಒಂದು ಸಲ ಬ್ಯಾಟ್ರಿ ಚಾರ್ಜ್ ಆಯ್ತು ಅಂದರೆ ಅದು ಮತ್ತೆ ಬಂದ್ ಆಗೋದಿಲ್ಲ. ನಾವೇನು ಹುಚ್ಚರಾಗಿ ಮಾತಾಡ್ತೀನಲ್ಲ ಹಾಗೆ ಮಾತಾಡ್ಸುತ್ತೆ. ಇಲ್ಲಾಂದರೆ ಮೊಬ್ಬಾಗಿ ಎಲ್ಲ ಕೂತ್ಕೊಂಡ್ಬಿಡ್ತೇವೆ. ನಾನು ಮೊಬ್ಬಾಗಿ ಕೂತ್ಕೊಂಡಿದ್ದೆ. ಮುಗ್ಗೂರು ಶರಣರು ಅವತ್ತಿನ ಹೇಳಿದರು, ಇಷ್ಟೆಲ್ಲ ಕಾರ್ಯ ಬಾಹುಳ್ಯ ಇದ್ರೂ ಆ ಟೈಮಿಗೆ ನನಗೆ ಫೋನ್ ಮಾಡಿದರು, ಬರ್ರಿ ನೀವು ಬಂದುಬಿಡಿ ಅಂತೇಳಿ. ನಾನು ಕೊನೆಗೆ ಓಡಿ ಬಂದೆ, ಬರುವಾಗಿ ಶುರುವಾಗಿತ್ತು. ಆಮೇಲೆ ನಾನು ಸುಮ್ಮನೆ ಕೂತಿದ್ದೆ. ಇವ್ರು ನನ್ನ ಮತ್ತೆ ಬಂದೇನೋ ಒಂದು ಮಾತಂದರು, ಅದಕ್ಕೋಸ್ಕರ ನಾನು ಸ್ವಲ್ಪ ಮಾತಾಡಬೇಕಾಯ್ತು. ಇವತ್ತು ಸ್ವಲ್ಪ ನೋಡಿ ಬಂದೆ. ನಾನು ಸಾಕಷ್ಟು ಆಗಿದೆ, ಯಾಕಂದರೆ ನನಗೆ ಗೊತ್ತಾಗಲ್ಲ. ಒಂದು ಬೊಮ್ಮನನ್ನು ತಿಳಿದರೆ ಸುಮ್ಮನಿದ್ದಿರಬೇಕು, ಅರುಹಿದರೆ ಸಂತೆಯಲ್ಲಿ ಹೋಗಿ ಕಳತನ ಮಾಡಿ ಕೆಮ್ಮಿದಂತಕ್ಕು ಅಂತೇಳಿ. ಹಾಗಾಗಿ ನಾನೊಬ್ಬ ಸಂತೆಯಲ್ಲಿ ಬಂದು ಕೆಮ್ಮಿ ನಿಮ್ಮ ಹತ್ರ ಸಿಕ್ಕಾಕೋಬಾರ್ದು. ನಾನು ಭಾಳ ಹುಷಾರಾಗಿದ್ದೀನಿ. ನಿಮಗೆ ನಾನು ಮಾತಾಡಿದ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ನಿಮಗೆ ಆಸಕ್ತಿ ಇದೆಯೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನನ್ನ ಕರ್ತವ್ಯ ನಾನು ಮಾಡ್ಬೋದು. ಥ್ಯಾಂಕ್ ಯು ಸರ್. ಸ್ವಾತಂತ್ರ್ಯದ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಆಚಾರ್ಯ ಸರ್ ಅವರು ಆ ಸ್ವಾತಂತ್ರ್ಯದ ಬಗ್ಗೆ ಕುರಿತು ಇವತ್ತಿನ ಚಿಂತನೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತುಂಬ ಚೆನ್ನಾಗಿ ಹಂಚಿಕೊಂಡಿದ್ದಾರೆ. ಅವರಿಗೆ ಶರಣಗಳನ್ನ ಸಲ್ಲಿಸ್ತಾ, ಈಗ ನಮ್ಮ ಇಟ್ನಾಳ್ ಸರ್, ದಯವಿಟ್ಟು ಫೋನ್ಗಳನ್ನು ಇದು ಮಾಡಬೇಡಿ, ಆಪ್ರೇಟ್ ಮಾಡಬೇಡಿ. ಅವ್ರಿಗೆ ಆ ಕಡೆ ಹೊರಗೆ ಹೋಗಕ್ಕೆ ಹೇಳ್ಬೋದು. ಅಲ್ಲಲ್ಲ ಅಮ್ಮ ಇವರು ಸರ್ ಮಾಡ್ಕೊಂಡು. ಈಗ ಶರಣರ ಬಗ್ಗೆ ಅಲ್ಲ, ಫೋನ್ ಬಂದರೆ ಹೊರಗೆ ಹೋಗ್ಬಿಡಿ, ಯಾಕಂದರೆ ಇಲ್ಲಿ ತೊಂದರೆ ಆಗಬೇಡ. ಯಾಕೆಂದರೆ ವಿಷಯ ನಾವು ತಿಳ್ಕೊಬೇಕಾಗಿದೆ. ಬಂದಿರೋದು ನಾವು ತಿಳ್ಕೊಳ್ಳೋಕ್ಕೆ ತಡಾಗಿ ಬಂದು ಈ ಗದ್ದಲದಲ್ಲಿ ಆಗ ಪೂಜೆ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಪ್ರಯೋಜನ ಆಗೋದಿಲ್ಲ. ದಯವಿಟ್ಟು ಮೊಬೈಲ್ ಇದ್ದವ್ರಲ್ಲಿ ಸೈಲೆಂಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವ್ರು ಹೇಳಿದ್ ತಿಳಿಯಲ್ಲ, ಸ್ವಲ್ಪ ಅವ್ರ ಪ್ರೊನೌನ್ಸಿಯೇಷನ್ನು ಕಷ್ಟ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು, ಶಬ್ದ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಪೂರ್ತಿ ಇಲ್ಲಿ ಗಮನ ನಮಗೆ ಮುಖ್ಯ ಪೂಜೆ ಮುಖ್ಯ ಅಲ್ಲ, ವಿಷಯ ಏನಿದೆ, ಇವತ್ತಿನ ಜ್ಞಾನ ಏನಿದೆ, ಜ್ಞಾನ ಪಡ್ಕೋಬೇಕಾಗಿದೆ. ಜ್ಞಾನ ಪಡ್ಕೊಳಕ್ಕೆ ಬಂದೀವಿ. ಆ ಜ್ಞಾನ ಪಡ್ಕೊಳ್ಳೋದು ಬಿಟ್ಟು ನಾವೆಲ್ಲ ಏನಾದರೂ ಗದ್ದಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ದಯವಿಟ್ಟು 6:30 to 7:30 ತನಕ ತಾವು ಸ್ವಲ್ಪ ಶಾಂತವಾಗಿ ತಮ್ಮ ಮೊಬೈಲಲ್ಲಿ ಸ್ವಿಚ್ ಆಫ್ ಇಟ್ಕೊಂಡು ಕರೆಕ್ಟಾಗಿ 6:30 ಒಳಗೆ ಬಂದುಬಿಡ್ರಿ. ಯಾಕೆ 6:30, 6:45 ಬಂದು ಒಬ್ಬೊಬ್ಬರು ಬಂದು ಚೇರ್ ತೆಗೆದು ಗದ್ದಲ ಮಾಡಿ ಇಲ್ಲಿ ಮಾಡ್ತಾ ಇದ್ರೆ ಹೇಳೋರಿಗೂ ಕಷ್ಟ, ಮತ್ತು ನೀವು ಕೇಳೋರಿಗೂ ಕಷ್ಟ, ನಮಗೂ ಮಾಡೋದೇನು. ನಾವು ಇಲ್ಲಿ ಮಾಡೋದೇನು, ನಿಮಗೆ ತಿಳುವಳಿಕೆ ಕೊಡಬೇಕು. ನಾನು ಯಾರನ್ನೋದು ತಿಳ್ಕೊಬೇಕಾಗಿದೆ, ಆನಂದವಾಗಿರ್ಬೇಕಾಗಿದೆ, ನಾನು ಸಂತೋಷವಾಗಿರ್ಬೇಕಾಗಿದೆ, ನಾನು ಖುಷಿಯಾಗಿರ್ಬೇಕಾಗಿದೆ ಅನ್ನೋದನ್ನು ತಿಳಿಸ್ಕೊಡಕ್ಕೆ ಬರಕತ್ತೆ. ನಾವೇನಿಲ್ಲ ನಿಮ್ಮಲ್ಲಿ ದುಡ್ಡು ಸಂಪತ್ತು ಕೇಳಿಕೊಂಡು ತೊಗೊಂಡೋಗಿ ಮಾಡೋದಕ್ಕಂತೇನಿಲ್ಲ. ಬೇಕಾದಷ್ಟು ಭಗವಂತ ನಮ್ಗೆ ಕೊಟ್ಬಿಟ್ಟಿದ್ದಾನೆ. ಹೊಟ್ಟೆ ತುಂಬುವಷ್ಟು ನಮಗೇನು ಇದಿದೆ, ಅದಕ್ಕಾಗಿ ನಾವು ಏನು ಮಾಡ್ತಾ ಇಲ್ಲ ಇದು. ಸೊ ಎಲ್ಲರೂ ಸಂತೋಷದಿಂದ ನೆಮ್ಮದಿಯಿಂದ ಹೇಗೆ ಬಾಳ್ಬೋದು ಅನ್ನೋದಕ್ಕೆ ನಾವು ಇಲ್ಲಿ ಸೇರಿರೋದ್ರಿಂದ, ಅದಕ್ಕೆ ನಾವು ಟೈಮ್ ಕೊಡದೇ ಇರೋದ್ರಿಂದ ಭಾಳ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ದಯವಿಟ್ಟು 6:30 ಒಳಗೆ ಬರ್ರಿ. ಕರೆಕ್ಟಾಗಿ 6:30 ಶುರು ಮಾಡ್ತೀವಿ. ಫೋನ್ಗಳನ್ನು ಸ್ವಿಚ್ ಆಫ್ ಇಟ್ಕೊಳ್ಳಿ. ಅದಾದಮೇಲೆ ಗದ್ದಲ ಮಾಡೋಕ್ಕೆ ಹೋಗಬೇಡಿ. ಬಂದವ್ರು ಗಂಟೆ ಬರ್ಸೋಕ್ಕೆ ಹೋಗಬೇಡಿ. ಹೋಗಿ ಕೈ ಮುಗಿದ್ಬೇಕಲ್ಲ, ಕೈ ಮುಗಿದು ಸುಮ್ಮನೆ ಕೂತ್ಕೊಳ್ಳಿ. ನೀವು ಇದರಲ್ಲಿ ನೀವು ಇದಕ್ಕೆ ದೇವ್ರಿಗೆ ಕೈ ಮುಗ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ಬಟ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಫೋನಲ್ಲಿ ಮಾತಾಡಬೇಕು, ಅರ್ಜೆಂಟ್ ಇತ್ತು ಅಂದರೆ ದಯವಿಟ್ಟು ಹೊರಗಡೆ ಹೋಗಿ ಮಾತಾಡಿ, ನಾನು ಬೇಡ ಅನ್ನೋದಿಲ್ಲ, ಹೊರಗಡೆ ಹೋಗಿ ಮಾತಾಡಿ ಅಂತ ಹೇಳ್ತಾ, ನಾಳೆಯಿಂದ ನಾವು ಸ್ವಲ್ಪ ಸಮಯಕ್ಕೆ ಬೆಲೆ ಕೊಡೋಣ. ಸಮಯಕ್ಕೆ ಬೆಲೆ ಕೊಡದಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೆ ಅವ್ರಿಗೆ ಸಮಯ ಬೆಲೆ ಕೊಡುತ್ತೆ. ಅಷ್ಟನ್ನು ಹೇಳ್ತಾ ನಾಳೆಯಿಂದ ಆ ಶಿಸ್ತನ್ನು ಪರಿಪಾಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಲ್ಪ ಖಾರವಾಗಿ ಹೇಳಿದ್ದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈಗ ನಮ್ಮ ಇಟ್ನಾಳ್ ಸರ್ ಮುಂದಿನ ಚಿಂತನೆಯನ್ನು ಮಾಡ್ತಾರೆ. ಈಗ ಶರಣರ ಬಗ್ಗೆ ಮಾತಾಡಲಿಕ್ಕೆ ಹೇಳಿದಾಗ
ಶರಣರ ಬಗ್ಗೆ ಹೇಳೋ ಯೋಗ್ಯತೆ ಅಂತೂ ನನಗೆಲ್ಲ ಇಲ್ಲ. ಅವರ ಅಗಾಧವಾದ ವ್ಯಕ್ತಿತ್ವದ ಬಗ್ಗೆ ನೀವು ಹೇಳ್ರಿ ಅಂತಂದ್ರೆ ಹೇಳೋ ತಾಕತ್ತು ನನಗಿಲ್ಲ. ಈಗ ನೋಡ್ರಿ, ಸಾಮಾನ್ಯವಾಗಿ ನಾವು ದೇವರಿಗೆ ದಿನ ಪೂಜೆ ಮಾಡಿರಿ ಅಂತ ಹುಡುಗರು ಹೇಳ್ತೀವಿ. ಎಲ್ಲಿದೆ ನಾವು ದೇವರ ತೋರಿಸಿ ನಮಗೆ, ನೀವು ತೋರಿಸಿದ್ರೆ ನಾವು ನಂಬ್ತೀವಿ. ಹಿಂಗೆ ಹುಡುಗರು ಈಗ ಯಾರಾಗಲಿ ನಾವು ದೇವ್ರ ಬಗ್ಗೆ ಅಂದ್ರೆ ನಾವು ಹೇಳಿದ್ವ ದೇವರು ನಿಮ್ಮಲ್ಲೇ ಇದ್ದಾನೆ, ದೇವ್ರನ್ನ ತೋರಿಸ್ರಿ ಅಂತಂದ್ರೆ ಇದು ಹೆಂಗೆ ತೋರಿಸೋದು? ಇದು ಭಾಳ ಕಷ್ಟದ ಕೆಲಸ. ಹಂಗಾರೆ ದೇವ್ರನ್ನ ಹೆಂಗೆ ತೋರಿಸ್ಬೇಕು? ದೇವ್ರನ್ನಂತೂ ತೋರಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ಅವ ಏನಪ್ಪ ಅಂತಂದ್ರೆ ಅಪಾರವಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ದೇವರು, ಕಾಲಾತೀತ ಅಂತ ಹೇಳ್ತೀವಿ ನಾವು. ಅಂದ್ರೆ ಅವ ಹಿಂದಿಲ್ಲ ಮುಂದಿಲ್ಲ, ಎಷ್ಟು ಸಾವಿರ 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 ವರ್ಷಗಳ ಹಿಂದೆ ಇದ್ದಂಥವನು, ಇನ್ನೂ ಕೋಟಿ ಕೋಟಿ ವರ್ಷಗಳ ನಂತರನೂ ಇರುವವನು, ಈಗಲೂ ಇದ್ದಂಥವನು. ಇಂಥ ದೇವ್ರನ್ನ ತೋರಿಸ್ರಿ ಅಂದರೆ ತೋರಿಸ್ಲಿಕ್ಕೆ ಆಗ್ತದೇನೋ? ಆಗೋದಿಲ್ಲ. ಆದ್ರೆ ನಮ್ಮ ಸಾಮಾನ್ಯ ಜನ ಅದೆಲ್ಲ ಏನು ಹೇಳಿದ್ರೆ ನಮ್ಗೆ ತಿಳಿಯವಲ್ದ್ರಿ. ನಮಗೆ ದೇವ್ರ ಕಾಣಬೇಕು, ದೇವ್ರನ್ನ ನೋಡಬೇಕು. ಅದಕ್ಕೆ ಒಂದು ಶಾರ್ಟ್ಕಟ್. ಹಂಗಾರೆ ಯಾರನ್ನ ತೋರಿಸಿದ್ರೆ ದೇವ್ರನ್ನ ತೋರಿಸಿದಂಗೆ ಆಗ್ತದೆ, ಅವರ ಶರಣರು. ಒಂದೇ ಮಾತಾಡ್ಕೊಂಡ್ರೆ ಶರಣರು ಅಂದರೆ ಯಾರು? ದೇವ್ರಂಥ ಒಬ್ಬ ಮನುಷ್ಯ ಕಾಣುವಂಥದ್ದು. ಇದು ಯಾವಾಗಲೂ ಹೇಳ್ತಾನೆ ನೋಡಿ, ನಮಗೆ ಕಣ್ಣಿಗೆ ಕಾಣಿದ್ದನ್ನೇ ನಂಬೋರು ನಾವು, ಕಿವಿಗೆ ಕೇಳಿದ್ದನ್ನೇ ನಂಬೋರು ನಾವು. ಅದಕ್ಕೆ ದೇವ್ರನ್ನ ತೋರಿಸಿ ಅಂತಂದ್ರೆ ನಾವು ಏನು ಮಾಡಬೇಕು? ಇಲ್ಲಿ ವಿಜಯಪುರದೊಳಗೆ ಅವ್ರು ಯಾರು ಸಿದ್ದೇಶ್ವರ ಸ್ವಾಮಿ ಸರ್, ಇವ್ರ ದೇವ್ರು ನೋಡ್ರಿ, ತಿಳ್ದಂಗೆ ಆತು ನೋಡ್ರಿ ಅಂತ ನಾವು ಅಂದ್ರೆ. ಅಥವಾ ತುಮಕೂರಿನೊಳಗೆ ಸಿದ್ಧಗಂಗಾ ಶ್ರೀಗಳು ದೇವರು, ನೀವು ದೇವ್ರು ನೋಡ್ಬೇಕಾ? ಎಲ್ಲೂ ಅಲ್ಲಿ ಇಲ್ಲಿ ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡಿರಿ, ನಡ್ರಿ. ಹಂಗಾರೆ ಅಲ್ಲಿ ಅವ್ರು ಏನಿದ್ದಾರಲ್ಲ, ಈಗ ಅವ್ರು ಇಲ್ಲ, ಅವ್ರು ಇದ್ದಾಗ ಇವರ ನೋಡ್ರಿ ದೇವರು ಅಂತ. ಆ ಶರಣರು ಅಂದ್ರೆ ನಡೆದಾಡುವ ದೇವರು. ಶರಣರಂದ್ರೆ ನಡೆದಾಡುವ ದೇವರು. ದೇವರಲ್ಲಿ ಇರುವ ಎಲ್ಲ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡವರೇ ಶರಣರು. ಇದು ಅಂದ್ರೆ ಒಂದು ಮಾತು ಹೇಳ್ತಾನೆ, ಎಲ್ಲರಲ್ಲಿಯೂ ದೈವತ್ವ ಅನ್ನೋದೇ. ಯಾಕಂದ್ರೆ ನಾವು ಎಲ್ಲ ದೇವರಿಂದ ಹುಟ್ಟಿದ್ವಿ. ಹಾಗೇನು ನಾವು ಒಂದು ತಾತ್ವಿಕವಾಗೇ ಮಾತಾಡ್ಬೇಕಾಗ್ತದೆ. ನಿಮ್ಮಲ್ಲಿಯೂ ಶರಣತ್ವ ಅದೇ. ಇದು ಕೇವಲ ಆ ತುಮಕೂರು ಸ್ವಾಮೀಜಿಯವ್ರ ಕಡೆ ಶರಣತ್ವ ಅದೇ ಅಥವಾ ವಿಜಯಪುರ ಸ್ವಾಮೀಜಿಯವ್ರ ಕಡೆ ಶರಣತ್ವ ಬೇಡ, ನಿಮ್ಮಲ್ಲಿಯೂ ಶರಣತ್ವ ಅದೇ. ಆ ಶರಣತ್ವವನ್ನು ಹೊರಗೆ ತೆಗೆದು ಕೆಲಸ ನಾವು ಮಾಡಬೇಕು. ಹೇಳಿದಲ್ಲ, ಕೋಲಾರದೊಳಗೆ 1 ಟನ್ ಕಲ್ಲು ತೆಗೆದ 10 ಗ್ರಾಮ್ ಬಂಗಾರ ಸಿಗ್ತದೆ. ಹಂಗೆ ನಮ್ಮೊಳಗೂ ದೈವತ್ವ ಅನ್ನೋದು ಅದ. ಈ ದೈವತ್ವವನ್ನು ಹೊರಬೇಕಾದಂದ್ರೆ ಎಲ್ಲ ಅನವಶ್ಯಕವಾದಂಥ ಸಬ್ಸ್ಟನ್ಸ್ ನಮ್ಮ ದೇಹದೊಳಗದೆ. ನಮ್ಮ ದೇಹದೊಳಗೆ ಬೇಕಾದಕ್ಕಿಂತ ಬ್ಯಾಡಂತ ಭಾಳ ಅದ. ಎಲ್ಲ ರಕ್ತ, ಮಾಂಸ, ಮಜ್ಜೆ ಇವೆಲ್ಲ ಏನವಲ್ಲ, ಇವು ಶಾಶ್ವತ ಅಲ್ಲ. ನಮ್ಮಲ್ಲಿ ಶಾಶ್ವತವಾಗಿದ್ದದ್ದೇನು? ಈ ಕೈ ಶಾಶ್ವತ ಅಲ್ಲ, ಈ ರಕ್ತ ಶಾಶ್ವತ ಅಲ್ಲ, ನಮ್ಮಲ್ಲಿರುವ ಮಾಂಸ ಖಂಡಗಳು ಮನುಷ್ಯ ಸಹಿತ ಶಾಶ್ವತ ಅಲ್ಲ. ಯಾಕಂದ್ರೆ ಸತ್ಕೊಳ್ಳಿ ಮನುಷ್ಯ ಸಹಿತ ಹಾಳಾಗಿ ಹೋಗ್ಬಿಡ್ತದೆ. ಅಂದ್ರೆ ನಮ್ಮ ದೇಹದೊಳಗಿರುವಂಥ ಶಾಶ್ವತವಾದಂಥ ಸಂಗತಿ ಏನಪ್ಪ ಅಂತಂತಂದ್ರೆ ಅದೊಂದು ದೈವತ್ವ, ಆ ದೈವಿ ಭಾವ. ಅದನ್ನು ಹೊರಗೆ ತೆಗಿಬೇಕಾಗಿದೆ. ಅದನ್ನು ಯಾರು ಹೊರಗೆ ತೆಗೆದು ತೋರಿಸ್ಲಿಕ್ಕೆ ಸಾಧ್ಯದ ಅವರ ಶರಣರು. ಅಂದ್ರೆ ಶರಣರ ಬಗ್ಗೆ ಅದಕ್ಕಾಗಿ ನಮ್ಮಲ್ಲಿ ಏನು ಮಾಡ್ತಿದ್ದೆ ಅಂತಂದ್ರೆ ಒಂದು ಶಾರ್ಟ್ಕಟ್ ಮಾಡೋಣ ಅಂತ ತಿಳ್ಕೊಂಡ. ಈಗ ನಮ್ಮ ಮುಳುಕೂರು ಸಾಹೇಬ್ ಹೇಳ್ತಾರೆ, ಕಲ್ಲಿನಲ್ಲಿ ದೇವರು ಇಲ್ಲ, ನಿಜವಾಗಿಗೂ ಕಲ್ಲಿನಲ್ಲಿ ದೇವರು ಇಲ್ಲ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಸಾಮಾನ್ಯ ಜನರಿಗೆ ದೇವರು ತೋರಿಸು ಅಂತಂದ್ರೆ ಏನಾರು ಒಂದು ಮೂರ್ತಿ ತೋರಿಸಿದಾಗ ಆ ದೇವರ ಭಾವನೆ ಬಂದ್ಬಿಡ್ತದೆ. ನಮಗೆ ಪಕ್ಕ ಕೊಡ್ತದೆ, ಅದರೊಳಗೆ ಏನು ದೇವರಿಲ್ಲ. ಆದರೆ ಅದೊಂದು ಆ್ಯಂಟೆನ ಇದ್ದಂಗೆ. ಟಿ ವಿ ಒಳಗೆ ನಿಮಗೆ ಪಿಕ್ಚರ್ ಬರಬೇಕಾದ್ರೆ ಹೊರಗೆ ಒಂದು ಆ್ಯಂಟೆನ ಹಾಕಬೇಕು. ಆ ಆ್ಯಂಟೆನ ಹಾಕಿದಾಗ ಸಿಗ್ನಲ್ ಬರ್ತದೆ, ಆ ಸಿಗ್ನಲ್ ಬಂದಾಗ ಟಿ ವಿ ಒಳಗೆ ಪಿಕ್ಚರ್ ಬರ್ತದೆ. ಇಲ್ಲೇ ಹನುಮಪ್ಪ ಅದೇ ಕಲ್ಲಿನ ಅವ ಯಾರೋ ಒಬ್ಬ
ಶಿಲ್ಪಿ ಇದ್ದಾವ ಆ ಕಲ್ಲು ತೊಗೊಂಡು ಕೆತ್ತಿ ಅಂದಿಟ್ಟಾನ, ಆದರೂ ಅದನ್ನು ತೋರಿಸಿ ದೇವರು ಇದ್ದಾನ. ಆದರೆ ಒಂದು ಮಾತ್ರ ನಿಜ, ಆ ಗುಡಿ ಒಳಗೆ ಬಂದು ಆ ದೇವ್ರ ಕಡೆ ನೋಡಿದ ಕೂಡಲೇ ನಮ್ಮ ಮನಸ್ಸಿನೊಳಗೆ ಒಂದು ವಿಶೇಷವಾದಂಥ ಒಂದು ಪರಿವರ್ತನೆ ಆಗ್ತದೆ. ಈ ಕಲ್ಲು ನೋಡೋದು ಬೇರೆ, ಆ ಕಲ್ಲು ನೋಡೋದು ಬೇರೆ, ಕಟ್ಟಿ ಕಲ್ಲು ಬೇರೆ, ಅಲ್ಲಿ ಒಳಗಿದ್ದ ಕಲ್ಲು ಬೇರೆ. ಆ ಕಲ್ಲು ನೋಡಿದ ಕೂಡಲೇ ನಮಗೊಂದು ದೈವತ್ವದ ಭಾವನೆ ನಮ್ಮಲ್ಲಿ ಏನಾಗ್ತದೆ, ಪ್ರೇರೇಪಣೆ ಆಗ್ತದೆ. ಇದು ನಾವು ತಿಳ್ಕೊಂಡು ಮಾಡ್ಬೇಕಂತ, ತಿಳಿಲಾರ್ದ ನಾವು ಭಾಳಷ್ಟು ಕೆಲಸ ಮಾಡ್ಲಿಕ್ಕತ್ತೀವಿ. ಅಂದ್ರೆ ಕಲ್ಲಿನಲ್ಲಿ ನೋಡ್ರಿ, ಇವೆಲ್ಲ ಬಸವಣ್ಣವ್ರು ಇಸವಣ್ಣವರು ಭಾಳ ಉಚ್ಚವಾದಂಥ ಒಂದು ಸ್ತರದಲ್ಲಿ ವಿಚಾರ ಮಾಡಿ ಆ ಮಾತನ್ನು ಹೇಳಿದ್ದಾರೆ. ಕಲ್ಲಿನಲ್ಲಿ ದೇವರಿಲ್ಲ ಅಂದ್ರೆ ಏನಾಗಿದೆ, ಜನರನ್ನು ಮೋಸ ಮಾಡುವ ಸಲುವಾಗಿ ಇಲ್ಲಿ ದೇವರಿದ್ದಾನೆ, ಹೊಟ್ಟೆ ತುಂಬುವ ಸಾಧನ ಸಲುವಾಗಿ ಒಂದು ಮೂರ್ತಿ ಹಾಕೊಂಡು ನಮ್ದೊಂದು ದಂಧೆ ಮಾಡಕತ್ತೀವಿ ನಾವು. ಅದು ಹಂಗಲ್ಲ, ಅದು ಅಲ್ಲ. ನಮಗೆ ಏನಪ್ಪ ಅಂತಂದ್ರೆ ಆ ಒಂದು ಮೂರ್ತಿಯ ನೋಡೋದ್ರಿಂದ ನಮ್ಮಲ್ಲಿಯ ದೈವತ್ವ ಇದ್ದು ಪ್ರಕಟವಾಗಿ ಹೊರಗೆ ಬಂತಪ್ಪ ಅಂತಂದ್ರೆ ಮೂರ್ತಿನ ಮರೆಯೋಣ, ನಮ್ಮ ದೈವತ್ವವನ್ನು ನೆನೆಸ್ಕೊಳ್ಳೋಣ. ಇದು ಅದಕ್ಕೆ ಈ ಶರಣರು ಹಂಗಾರೆ ಎಲ್ಲಿ ಎಲ್ಲ ಕಡೆ ಶರಣರಿದ್ದಾರೆ ಸರ್, ಎಲ್ಲ ಕಡೆ ಶರಣರಿದ್ದಾರೆ. ಆ ಶರಣರು ಹೊರಗೆ ತೆಗೆದು ಜಡ ಹೆಂಗೆ ಕಲ್ಲಿನವಾಗಿನ ಬಂಗಾರ ಹೊರಗೆ ತೆಗೆಯೋದು ಎಷ್ಟು ಕಷ್ಟದ, ಹಂಗೆ ನಮ್ಮಲ್ಲಿ ಅಡಗಿದ ಶರಣರನ್ನು ಹೊರಗೆ ತೆಗೆಯೋದು ಬಹಳ ಕಷ್ಟದ ಕೆಲಸ. ಅದನ್ನು ನಥಿಂಗ್ ಈಸ್ ಇಂಪಾಸಿಬಲ್, ಯಾವುದೂ ಅಸಾಧ್ಯ ಇಲ್ಲ. ಪ್ರಯತ್ನ ಮಾಡಿದರೆ ವಿ ಕ್ಯಾನ್ ಮೂವ್ ಮೌಂಟೇನ್, ಗುಡ್ಡಾನ ಎತ್ತಿಡ್ಬೋದು ನಾವು, ಅದು ಅಸಾಧ್ಯ ಇಲ್ಲ. ಯಾಕೆ ನಾವು ಆ ಪ್ರಯತ್ನ ಮಾಡಬಾರ್ದು? ಹಂಗಾರೆ ಆ ಶರಣರ ಒಂದು ಎಕ್ಸಾಂಪಲ್ ಕೊಡಂತಂತಂದ್ರೆ ಆ ಶರಣರು ಹೆಂಗಿರ್ತಾರೆ ಅಲ್ಟಿಮೇಟ್ಲಿ. ಇದು ಮಂದಿ ನಂಬಂಗಿಲ್ರಿ, ನಮ್ಗೆ ಏನಾರು ತೋರಿಸ್ರಿ, ನೋಡಿ ನೀವು ತೋರಿಸಿದ್ರೆ ನಾವು ನಂಬ್ತೀವಿ. ನಮ್ಮ ಶರಣರು ನೋಡಪ್ಪ, ದೇವ್ರು ನೋಡಲಿಲ್ಲ, ಅದು ದೇವ್ರ ಹಂಗ ಇರುವಂಥ ಒಬ್ಬ ವ್ಯಕ್ತಿನ ನಿನ್ನ ತೋರಿಸೋಣ, ಆಗ ನಿನ್ನ ಸಮಾಧಾನ ಆಗ್ತಿದ್ರು. ಈಗ ಎಷ್ಟೋ ಸರಿ ನೋಡ್ರಿ, ಅವ್ರು ನೋಡಿದ್ರೆ ದೇವ್ರು ನೋಡಿದಂಗೆ ಹಾಕೋದು ನೋಡ್ರಿ ಅಂತ ಅಂತೀವಿ ನಾವು. ಎಷ್ಟೋ ಸರಿ ಓಣಿ ಒಳಗೆ ಅವ್ರು ಸಜ್ಜನರು ಇರ್ತಾರೆ, ಅವ್ರ ಮನುಷ್ಯರಲ್ರಿ, ದೇವ್ರು ಇದ್ದಂಗೆ, ಅವ್ರು ನೋಡಿದ್ರೆ ದೇವ್ರು ನೋಡಿದಂಗೆ ಆಗ್ತದೆ. ಈಗ ನಮ್ಮನ್ನು ನೋಡಿದ್ರೆ ನಿಮಗೆ ದೇವ್ರು ನೋಡಿದಂಗೆ ಆಗಬೇಕು, ಆಗಬಾರ್ದು. ಹಂಗಾರೆ ನನ್ನ ನೋಡಿದ್ರೆ ನಿಮಗೆ ದೇವ್ರು ನೋಡಿದಂಗೆ ಭಾಸ ಆಗಬೇಕಾದ್ರೆ ನಾ ಏನೇನು ಮಾಡಬೇಕು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಈ ಶರಣತ್ವ ಅಂತಂತಂದ್ರು ನನ್ನ ನೋಡಿದ್ರೆ ನಿಮಗೆ ದೇವರು ನೋಡಿದಂಗೆ ಆಗಬೇಕಾದ್ರೆ ನಾ ಏನೇನು ಮಾಡಬೇಕು, ಇದು ಇವತ್ತಿನ ಟಾಪಿಕ್. ಏನಂತಂದ್ರೆ ಶರಣ ಅಂದರೆ ಯಾರು, ಅವನ ಲಕ್ಷಣ ಏನು, ಅವನು ಹೆಂಗಿದ್ರೆ ಅವನಲ್ಲಿ ದೈವತ್ವ ನಮಗೆ ಎದ್ದು ಕಾಣಿಸ್ತಾನೆ, ದೇವ್ರಂಗೆ ಕಾಣಿಸ್ತಾನೆ. ಅದಕ್ಕೆ ದೇವ್ರಂಗೆ ಕಾಣಿಸ್ಬೇಕಾದ್ರೆ ನಾವು ಏನು ಮಾಡಬೇಕು, ಅಥವಾ ಏನು ಮಾಡಿದ್ರೆ ದೇವ್ರಂಗೆ ಕಾಣಿಸ್ಯಾರ ಅದನ್ನು ನಾವು ಏನು ತಿಳ್ಕೋಬೇಕು, ಇದು ಶರಣರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಬೇಕಾದಂಥ ಒಂದು ಸಂಗತಿ. ಒಂದೇ ಒಂದು ಸಣ್ಣದು ಒಂದು 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 ವಚನದೊಳಗೆ ಹೇಳಿಬಿಟ್ಟಾರ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಟೈಮ್ ಭಾಳ ಇದಾಗಿದೆ. ಆದಾಯ ಅಂತ ತಿಳ್ಕೊಂಡು ಒಂದು ವಚನ ಹೇಳಿದ್ದಾರೆ, ಏನು ಬ್ಯೂಟಿಫುಲ್ ಅಂದ್ರೆ ಶರಣರು ಅಂತಂದ್ರೆ ದೇವ್ರ. ನಾನು ಯಾವಾಗಲೂ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ರೀ, ಒಂದು ಹಂಗೆ ಹೇಳ್ತಾರೆ ರೀ, ದೇವ್ರಿಗೆ ಇದು ಒಮ್ಮೊಮ್ಮೆ ದೇವ್ರನ್ನ ಮನುಷ್ಯರು ಅದನ್ನೇ ನೋಡ್ತೀವಿ ನಾವು. ನೋಡಿ ನಮ್ಮಲ್ಲಿ ಅದೊಂದು ಸ್ವಭಾವ ಅದ ರೀ, ಏನಂತಂದ್ರೆ ದೇವರು ಅವನ ಹೆಂಡತಿ ಪಾರ್ವತಿ ಇದ್ದಾಳ, ಮಗ ಗಣಪತಿ ಇದ್ದಾನ, ಇನ್ನೊಬ್ಬ ಮಗ ಕುಮಾರ ಇದ್ದಾನ, ಅವ್ರಿಬ್ರೊಳಗೂ ಜಗಳ ಆಯ್ತು. ಹೀಗೆ ಅಂದ್ರೆ ನಮಗೆ ತಿಳಿಯುವಂಥ ಭಾಷೆಯಲ್ಲಿ ಹೇಳಿದ್ರನ್ನ ಅರ್ಥ ಆಗ್ತದೆ. ಇದೊಂದು ಮನುಷ್ಯನ ಸ್ವಭಾವ ಸರ. ಹಂಗೆ ಹೇಳಿದ್ರೆ ತಿಳಿದ್ರೆ ಇವಿಲ್ಲ. ಪುರಾಣ ಗಿರಾಣ ಯಾಕೆ ಮಾಡ್ಯಾರ, ದೇವ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರಲ್ಲ ಅಂತ ತಿಳ್ಕೊಂಡು ಅವರು ನಮ್ಮಂಗೆ ಅವ್ನ ಮದುವೆ ಆಯ್ತು, ಆಕೆ ಹೋಗಿ ತಪಸ್ಸೇರು ಮಾಡಿದ್ದು. ಆ ಪಾರ್ವತಿ ಯಾಕಪ್ಪ ಅವನು ವಿಷ್ಣು ಕೊಡ್ಬೇಕಂತ ಮಾಡಿದರು, ಆಕೆ ವಿಷ್ಣು ಒಲ್ಲೆ ಅಂತಂದರು. ಅದ್ರ ಕಡೆಗೆ ಸ್ವತಃ ವಿಷ್ಣುನ ಬಂದು ನಿಂತು ಅವ್ರಿಬ್ಬರದು ಮದುವೆ ಮಾಡಿಸಿದ. ಇವೆಲ್ಲ ಕಥೆಗಳು ರೀ. ಈ ಕಥೆ ಯಾಕೆ ಹೇಳ್ಯಾರ ನಿಮಗೆ ಸರಿಯಾದ ತಿಳುವಳಿಕೆ ಆಗಲಿ ಅನ್ನೋ ಸಲುವಾಗಿ ಕಥೆ ಹೇಳ್ಯಾರ. ಇದು ಹೇಳಿದ್ದು ಕಥೆ, ನಿಜವಾದ ಸಂಗತಿ ಬೇರೆ ಅಂತ ನಾವು ತಿಳ್ಕೊಬಾರ್ದು. ಇಷ್ಟೇ ನೋಡ್ರಿ ಆ ಶರಣರ ಬಗ್ಗೆ. ಅಂದರೆ ಆ ದೈವತ್ವ ಅಂತ ಅನ್ನೋದು ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅದು ಅನುಭವಿಸಿಯೇ ಪಡಿಬೇಕು. ಭಾಳ ತಿಳಿದವ್ರಿಗೆ ಭಾಳ ಸರಳ ಅದ ಹೇಳೋದು. ಬಟ್ ನಮ್ಮ ಸಮಸ್ಯೆ ಏನಂದ್ರಿ, ತಿಳಿಲಾರ್ದು ಮಂದಿನ ಭಾಳ ಇದೆ ನಮ್ಗೆ. ಮತ್ತು ಅವ್ರಿಗೆ ನಾವು ಹಾದಿ ತರಬೇಕಲ್ಲ, ಒಂದೇನೋ ಸಂಜೆ ಮುಂದೆ ನೋಡಿ ಜವ್ ಬರ್ತಾನೆ ನೋಡು ಅಂತಾರೆ. ಆ ಜವ್ ಇರೋಂಗಿಲ್ಲ. ಆದರೆ ಹುಡುಗನ ಅನ್ನಿಸ್ಬೇಕಾದ್ರೆ ಹೆದರಿಕೆ ಹುಟ್ಟಿಸ್ಬೇಕಾದ್ರೆ ಜವ್ ಬಂದು ನೋಡು ಅಂತ ಹೇಳ್ತೀವಿ ನಾವು. ಆ ಸರಿ ಹೋಗಿ ತಪ್ಪು ಮಾತು ಬೇರೆ ಇಲ್ಲ. ಆ ಹುಡುಗ ಪೊಲೀಸರು ಕರೀತು ನೋಡುತ್ತಾರೆ. ಹಂಗೆ ಈ ದೇವ್ರನ್ನ, ಆ ದೇವ್ರ ಬಗ್ಗೆ ನಾವು ಏನೇನೋ ಆಟ ಆಡಿದ್ದೀವಿ. ಒಮ್ಮೊಮ್ಮೆ ಅದನ್ನು ದುರುಪಯೋಗ ಮಾಡ್ಕೊಂಡಿವಿ. ಆ ದೇವರ ಹೆಸರಲ್ಲಿ ಮಾಡಬಾರ್ದ ಅನ್ಯಾಯಗಳನ್ನೆಲ್ಲನೂ ಮಾಡಿದ್ದೇವೆ. ದೇವರ
ನಿಜವಾಗಿ ಏನಪ್ಪ ಅಂತಂತಂದ್ರೆ ಎಲ್ಲರನ್ನೂ ಕಾಪಾಡವ ಆ ದೇವರನ್ನು ನೀವು ಆಶ್ರಯ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅನ್ನೋದನ್ನು ಬಿಟ್ಟು ಮತ್ತು ಬೇರೆ 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 ಏನೇನೋ ಕಪಟ ಆ್ಯಕ್ಟಿವಿಟೀಸ್ ಒಳಗೆ ನಾವು ಕುಂತ ದೇವರನ್ನು ಸದುಪಯೋಗ ಮಾಡೋದಕ್ಕಿಂತ ದುರುಪಯೋಗ ಜಾಸ್ತಿ ಮಾಡ್ಕೊಂಡು ಬಂದಿದೆ. ಇದು ಅದಕ್ಕೆ ಇಲ್ಲಿ ಇವತ್ತು ನಾವು ಇಲ್ಲೇನು ಕೂತದ ಒಂದು ನಾವೇನು 4 ಗಂಟೆ ಮಂದಿ ಕೂತೀವಲ್ಲ, ಇದೇ ಚಿಂತನ ಅಂತಂತಂದ್ರೆ ಯಾರೇ ದೇವರ ಹೆಸರಲ್ಲೇ ಮೋಸ ಮಾಡಿದ್ರೆ ಅದನ್ನ ಅನ್ಯಾಯವನ್ನು ತಿಳ್ಕೊಂಡು ಖಂಡಿಸ್ಬೇಕು ನಾವು. ಮತ್ತು ದೇವರ ಹೆಸರು ಹೇಳಿ ಒಂದು ಒಳ್ಳೆಯದನ್ನು ಮಾಡಿದರೆ ಅಡ್ಡಿಲ್ಲಪ್ಪ ಅಂತೂ ಅನ್ಬೇಕು. ಇದು ನಮ್ಮ ಮಕ್ಕಳಿಗೂ ನಾವು ತಿಳಿಸ್ಕೊಡ್ಬೇಕ್ರೆ. ಅಲ್ಟಿಮೇಟ್ಲಿ ಲೈಫ್ ಅಂದರೆ ಏನಪ್ಪ, ವ್ಯಾಲ್ಯೂಸ್, ಮೌಲ್ಯಗಳು. ಜೀವನದೊಳಗೆ ಒಳ್ಳೆಯದನ್ನು ಸತ್ಯವನ್ನು ಮಾತಾಡ್ರಿ, ಇನ್ನೊಬ್ಬರನ್ನ ನಿಂದಿಸ್ಬೇಡ್ರಿ, ಮತ್ತೊಬ್ಬರ ಮನಸ್ಸನ್ನು ನೋಯಿಸಬೇಡ್ರಿ. ಪರರು ನಿನ್ನ ಬಗ್ಗೆ ಹೆಂಗೆ ವ್ಯವಹಾರ ಮಾಡ್ತಾರೆ ಅದೇ ರೀತಿ ವ್ಯವಹಾರ ನೀನು ಪರರ ಜೊತೆಗೆ ಮಾಡಿರಿ. ಎಂಪತಿ ಅಂತ ಕರಿತೀವಿ ನಾವು ಇಂಗ್ಲೀಷ್ನೊಳಗೆ. ನಾವು ಬೇರೆದವ್ರು ನನ್ನ ಹ್ಯಾಂಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತ ತಿಳ್ಕೊಬೇಕಂತ ನನ್ನ ಜೋಡಿ ವ್ಯವಹಾರ ಮಾಡಬೇಕು ಅಂತ ಮಾಡ್ಯಾರ. ಹಂಗೆ ನಾನು ನಿಮ್ಮ ಕಡೆ ನಮಸ್ಕಾರ ಮಾಡ್ಬೇಕಾದ್ರೆ ಮೊದಲು ನಾನು ನಿಮಗೆ ನಮಸ್ಕಾರ ಮಾಡಬೇಕು ಅಂದ್ರೆ ನೀವು ನಮ್ಗೆ ನಮಸ್ಕಾರ ಮಾಡ್ತೀರಿ. ನಾನು ನಮಸ್ಕಾರ ಮಾಡೋಂಗಿಲ್ಲ, ನೀವು ಮಾತ್ರ ಬಂದು ಮಾಡಬೇಕು ಅಂದ್ರೆ ಅದು ಆಗಂಗಿಲ್ಲ. ಇದು ನಮ್ದು ಎಲ್ಲ ಹಿಂಗೆ ಆದರೆ ನಾನೇನು ಮಾಡೋಂಗಿಲ್ಲ, ಎಲ್ಲ ನೀವೇ ಬಂದು ಮಾಡಬೇಕು. ಅದಕ್ಕೆ ಈ ಶರಣರ ಬಗ್ಗೆ ಒಂದೇ ವಚನದ, ಆ ಒಂದು ವಚನದ ಬಗ್ಗೆ ಮಾತಾಡಿ, ಯಾಕಂದ್ರೆ ಟೈಮ್ ಭಾಳ ಆಗಿದೆ. ಒಂದು ತನುವಿನಲ್ಲಿ ನಿರ್ಮೋಹ, ದೇಹ ಭಾವ ಇಲ್ಲ. ನಮ್ಮಲ್ಲೆಲ್ಲ ಏನಾಗಿದೆ ರೀ, ನಾವು ದೇಹದ ಅಭಿಲಾಷೆಗಳನ್ನು ಈಡೇರಿಸುವಲ್ಲೇ ನಮ್ಮ ಜೀವನ ಸಾಗಿದೆ. ತನುವನ್ನು ನಾನು ನೆಗ್ಲೆಕ್ಟ್ ಮಾಡಂತ ಹೇಳೋದಿಲ್ಲ. ತನುವಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಈ ದೇಹ ನಾವು ಯಾವಾಗ ಹೇಳ್ತೀವಿ, ಈ ದೇಹ ಭಾಳ ಪವಿತ್ರವಾದದ್ದು. ಯಾಕೆ ಪವಿತ್ರ? ಈ ದೇಹದೊಳಗೆ ಪರಮಾತ್ಮ ಕೂತಾನೆ. ಈ ಗುಡಿ ಯಾಕೆ ಪವಿತ್ರ? ಆ ಗುಡಿಯೊಳಗೆ ದೇವರು ಕೂತಾನೆ ಅಲ್ಲ. ನಿಮ್ಮ ಮನೆಯೊಳಗೆ ಜಗಲಿ ಒಳಗೆ ಎಲ್ಲ ಬಿಟ್ಟು ಆ ಜಗಲಿ ನೋಡಿದ್ರೆ ಎಷ್ಟು ಅದಕ್ಕೆ ಮರ್ಯಾದೆ. ಅದಕ್ಕೆ ಆ ಜಗಲಿ ಸಮೀಪ ಹೋಗ್ಬೇಡ್ರಿ, ಅಲ್ಲಿದು ಅಂದ್ರೆ ಯಾಕಂತಂದ್ರೆ ಅಲ್ಲಿ ದೇವ್ರು ಕೂತಾಗ. ಅದಕ್ಕೆ ತನುವಿನಲ್ಲಿ ನಿರ್ಮೋಹ, ದೇಹವನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಏನು ಕೊಡುವ ಮರ್ಯಾದೆಯಿಂದ ಕೊಡಬೇಕು. ಯಾಕಂದರೆ ಆ ತನುವಿನೊಳಗೆ ದೇವರು ಇದ್ದಾನೆ. ಅದ್ರ ಮೇಲೆ ಮೋಹ ಬೇಡ. ಈಗ ನಾವು ಏನು ಮಾಡಕತ್ತೀವಿ, ಆ ತನುವಿನ ಬೇಡಿಕೆಗಳನ್ನು ಈಡೇರಿಸುವಲ್ಲೇ ನಮ್ಮ ಜೀವನ ಕಳೀಲಿಕ್ಕತ್ತೀವಿ. ಅಲಂಕಾರ ಮಾಡೋದು, ಕಣ್ಣು ಏನು ಅದೇನು ತನುವಿನ ಬಗ್ಗೆ ಅದಕ್ಕೇನು ಬೇಕು, ಒಳ್ಳೆ ಊಟ ಕೊಡ್ರಿ, ನನಗೇನು ತಕರಾರಿಲ್ಲ. ಆದ್ರೆ ಅದೆಲ್ಲ ಬಿಟ್ಟು ಕೋಕೋ ಕುಡಿದ್ನೇವು, ಮತ್ತೊಂದು ಕುಡಿದ್ನೇವು, ಆ ತನುವನ್ನು ಹಾಳು ಮಾಡ್ಕೊಳ್ಳೋಂಥ ಕೆಲಸನ ಮಾಡಿರ್ತೀವ. ಮೋಹ ಬೇಡ್ರಿ. ತನು ಬೇಡಿದ್ದನ್ನು ಕೊಡಬೇಡ್ರಿ, ಅದಕ್ಕೆ ಬೇಕಾದದನ್ನು ಕೊಡ್ರಿ. ದೇಹಕ್ಕೆ ಬೇಡಿದ್ದನ್ನು ಕೊಡಬೇಡ್ರಿ, ಬೇಕಾದದನ್ನು ಕೊಡಿ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಇದೊಂದು ನಮ್ಮದು ಅಹಂಕಾರ. ಏನು ಮಾಡೋದು, ನೀವು ದೇವರು ಮನುಷ್ಯರು ಅಂತ ಕೇಳಿದ್ರೆ ನಾವು ಮನುಷ್ಯನಂತ ಹೇಳ್ತೀವಿ. ಮನುಷ್ಯರಲ್ಲ, ನೀವು ದೇವರು. ಎಲ್ಲಿವರೆಗೆ ನಾನು ದೇವರು ಅನ್ನುವಂಥ ಭಾವನೆ ಬರೋದಿಲ್ಲ ಅಲ್ಲಿವರೆಗೆ ಅಹಂಕಾರ ನಾ ಮಾಡಿದ್ದೆ. ಇವತ್ತಿನ ದಾಸೋಹ ನಾ ಮಾಡಕತ್ತೀನಿ. ನಾವು ಮೊನ್ನೆಯವ್ರಿಗಿಂತ ಇವತ್ತು ಹೂವಿನ ಮಾಲಿ ಚಲೋ ತೊಗೊಂಡು ಬಂದಿದ್ದು. ಇದು ಅಹಂಕಾರ. ನಾನು ಮಾಡಿದೆ, ನನ್ನ ಮಕ್ಕಳನ್ನ ಬೆಳೆಸಿದೆ, ನಾ ಇಂಥ ದೊಡ್ಡ ಮನೆ ಕಟ್ಸಿದೆ. ಇವೆಲ್ಲ ಅಹಂಕಾರ ಅಂತ ಇದೆ. ನಾನು ಮಾಡಿದ್ದು, ನೀ ಮಾಡಿದ್ದೇನೂ ಇಲ್ಲಪ್ಪ. ತೇನ ವಿನಾ ತೃಣಮಪಿ ನ ಚಲತಿ ಅಂತ. ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಲುಗಾಡುವುದಿಲ್ಲ. ಈ ಭಾವ ಇರಬೇಕು. ಚಿತ್ತದಲ್ಲಿ ನಿರಪೇಕ್ಷ. ಚಿತ್ತ ಅಂತಂತಂದ್ರೆ ಯಾವುದೂ ಆಶಾ ಇರದೇ ಇರುವಂಥ ಒಂದು ಪರಿಸ್ಥಿತಿ. ಪ್ರಾಣದಲ್ಲಿ ನಿರ್ಭಯ. ಇದು ನಾವು ಏನು ಮಾಡಿವಿ, ಎಷ್ಟು ಹೆದರಿ ಬದುಕಾಕತ್ತೀವಿ ರೀ. ಒಂದು ಸ್ವಲ್ಪ ಇದಾತಂತಂದ್ರೆ ಜೀವಕ್ಕೆ ತೊಂದರೆ ಆಗಬಾರ್ದು ರೀ, ಜೀವಕ್ಕೆ ಅನಾನುಕೂಲ ಆಗಬಾರ್ದು ಅಲ್ಲ. ಒಂದಿನ ಜೀವ ಹೋಗೋದೇ ಇದು ಒಳ್ಳೆಯ ಕಾರ್ಯಕ್ಕೆ. ಅದಕ್ಕೆ ನಾವು ಹೇಳ್ತೀವಿ, ಒಬ್ರು ಯಾರೋ ಹೇಳಿದರು, ಜೀವನದೊಳಗೆ ಒಮ್ಮೆ ಸಾಯಬೇಕು. ನಾವು ಒಮ್ಮೆ ಸಾಯ್ಲಿಕ್ಕತ್ತಿಲ್ಲ, ದಿನ ಸಾಯಕತ್ತೀವಿ ನಾವು. ಏಕೈ ಬಾರಿ ಮರಣೇಕ. ನಿಮ್ಮ ಸಾಯುವುದಿದ್ದರೆ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿ ನಾವು ಸಾಯಲೇಬೇಕು. ಆದರೆ ನಾವು ದುರ್ದೈವ ಅಂತಂದ್ರೆ ದಿನ 4-5 ಸಲ ಸಾಯಕತ್ತೀವಿ ನಾವು, ಹೆದರಿಕೆ. ಅದಕ್ಕೆ ಆ ಹೆದರಿಕೆ ಬೇಡ. ಅಲೆಕ್ಸಾಂಡರ್ ಬಂದಿದ್ರಿ ಇಂಡಿಯಾಕ್ಕೆ. ಅವಾಗ ಅಲೆಕ್ಸಾಂಡರ್ಗೆ ಏನು ಹೇಳಿದರು, ಇಂಡಿಯಾದೊಳಗೆ ಭಾಳ ಜ್ಞಾನಿಗಳಿದ್ದಾರೆ, ಒಬ್ಬ ಜ್ಞಾನಿನ ಹಿಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಅವಾಗ
ಭಾರತ ದೇಶ ಮೇಲೆ ದಾಳಿ ಮಾಡಿ ಹೋಗುವಾಗ ವಾಪಸ್ ಹೋಗುವಾಗ ಒಬ್ಬ ಜ್ಞಾನಿ ನೀನು ಯು ಬ್ರಿಂಗ್ ಒನ್ ಏನಪ್ಪ ಅಂತಂದ್ರೆ ಒಳ್ಳೆ ಪರಿಪೂರ್ಣ ಜ್ಞಾನಿ ಅಲ್ಲಿ ಇಂಡಿಯಾದೊಳಗೆ ತತ್ವಜ್ಞಾನದೊಳಗೆ ಭಾಳ ಮುಂದುವರೆದಾರ ಅಂಥ ಒಬ್ಬ ಜ್ಞಾನಿಯನ್ನು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ವಾಪಸ್ ಹೋಗುವಾಗ ಅಲ್ಲಿ ಒಬ್ಬ ಸನ್ಯಾಸಿ ಆರಾಮ್ ದೇವ್ರ ಧ್ಯಾನ ಮಾಡ್ಕೊಂಡು ಕೂತಿರ್ತಾನೆ. ಕೂಡಲೇ ನಡಿ ನೀ ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳ್ತಾನೆ. ನಾ ನಿಮ್ಮ ದೇಶಕ್ಕೆ ಯಾಕೆ ಬರ್ಬೇಕು, ನಾ ಇಲ್ಲೇ ಆರಾಮಿದ್ದೀವಿ ನಾವು, ಈ ಭೂಮಿ ಮೇಲೆ ನನಗೆ ಸಿಕ್ಕಷ್ಟು ಆನಂದ ಇಲ್ಲ, ನಿಮ್ಮ ದೇಶಕ್ಕೆ ನಾ ಬರೋದಿಲ್ಲ, ನಿನಗೆ ಬೇಕಾದಷ್ಟು ರೊಕ್ಕ ಕೊಡ್ತೀವಿ, ಕೋಟ್ಯಾನುಗಟ್ಟಲೆ ರೊಕ್ಕ ಬೇಕಾದ್ರೆ ರೊಕ್ಕ ಕೊಡ್ತೀವಿ, ಚಿನ್ನ ಬೇಕಾದ್ರೆ ಕೊಡ್ತೀವಿ, ನೀನು ನನ್ನ ಜೋಡಿ ಬರಬೇಕು ಅಂತ. ಯಾಕಂದ್ರೆ ಅವ್ನು ಹೇಳಿರ್ತಾರೆ ಒಬ್ಬರನ್ನ ಕರ್ಕೊಂಡು ಬರ್ರಿ ಅಂತ. ಅವ ನೀ ಬೇಕಾದ ಕೋಟಿ ಗಂಟೆ ರೊಕ್ಕ ಕೊಟ್ಟರು ನಾ ಬರೋದಿಲ್ಲ, ನಾ ಇಲ್ಲೇ ಇದ್ದೀನ, ಹಂಗೆ ನೀನು ಕೊಲ್ಬಿಡ್ತಾನ ಅಂತ. ಅರೆ ನೀನು ಕೊಲ್ತೀವೋ, ನಿನ್ನ ಕೊಲ್ಲಿಕ್ಕೆ ನೀ ಯಾರು, ನನ್ನ ಕೊಲ್ಲಿಕ್ಕೆ ನಾ ಎಂದೂ ಕೊಂದು ಯಾರೂ ನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ನಾ ಅಮರ ಇದ್ದೀನೋ ನನ್ನ ಆತ್ಮನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೋಡ್ರಿ, ಜೀವದಲ್ಲಿ ಪ್ರಾಣದಲ್ಲಿ ನಿರ್ಭಯ, ವಿಷಯಗಳಲ್ಲಿ ಉದಾಸೀನ, ಆಸೆಗಳನ್ನು ಬಿಟ್ಟು ಬಿಡಬೇಕು. ಭಾವದಲ್ಲಿ ದಿಗಂಬರ, ಭಾವಾತೀತರವಾಗಿ ನಮ್ಮ ಭಾವನೆಗಳನ್ನು ಹಾಳು ಮಾಡ್ಯಾವ. ಪ್ರೀತಿ, ಭೀತಿ, ಕೋಪ, ಆನಂದ, ಆಶ್ಚರ್ಯ, ಅಸಹ್ಯ, ವಿಷಾದ, ಇವೆಲ್ಲ ಭಾವನೆಗಳಿಂದ ನಾವೆಲ್ಲ ಏನಾಗಿಬಿಟ್ಟಿವಿ, ಬಂಧಿತರಾಗಿಬಿಟ್ಟಿವಿ. ಹೀಗಾಗಿ ಆ ದೇವರನ್ನು ಕಾಣುವ ಕಣ್ಣನ್ನು ಕಳ್ಕೊಂಡು ಬಿಟ್ಟಿವಿ ನಾವು. ಎದುರಿಗೆ ಬಂದು ದೇವರು ಬಂದು ನಾ ಬಂದಿನಪ್ಪ ಅಂತಂದ್ರೆ ನೀ ಇಲ್ಲ ಸಾಧ್ಯನೇ ಇಲ್ಲ, ನೀ ಏನು ದೇವರಂತ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿವೆ. ಅದಕ್ಕೆ ಜ್ಞಾನದಲ್ಲಿ ಪರಮಾನಂದ ಒಳಗೊಂಡ ಬಳಿಕ, ಜ್ಞಾನದಲ್ಲಿ ಪರಮಾನಂದ ಆನಂದ, ದೇವರು ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ. ದೇವರು ಸತ್ಯ ಅಂತಂದರೆ ಇವತ್ತು ನಿನ್ನೆ ನಾಳೆ ಎಂದೆಂದಿಗೂ ಒಂದೇ ರೀತಿಯಿಂದ ಇರೋದಕ್ಕೆ ನಾವು ಸತ್ಯ ಅಂತೀವಿ. ಅವನು ಶಿವಸ್ವರೂಪಿಯಾಗಿದ್ದಾನೆ ಮತ್ತು ಆನಂದ ಸ್ವರೂಪಿಯಾಗಿದ್ದಾನೆ. ಎಲ್ಲಿ ಆನಂದದ ನಮಗೂ ಸುಖ ಸಿಗಲಿಕ್ಕೆ ಇಲ್ಲ, ಟೆಂಪ್ರರಿ, ಓನ್ಲಿ ಇಟ್ ಹ್ಯಾಸ್ ಗಾಟ್ ಎ ಲಿಮಿಟೆಡ್ ಪೀರಿಯಡ್ ಅಂತಾರೆ. ಈಗ ಸೊ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರೋ, ಈ ಶರಣರ ಬಗ್ಗೆ ಇದನ್ನೆಲ್ಲ ಮಾಡೋ ಶರಣ. ಹಂಗೆ ನಾವು ಇದನ್ನೆಲ್ಲ ನಾವು ಇವತ್ತು ಪ್ರವಚನ ಆಗಲಿ ಅಥವಾ ಮಾತಾಡುವಾಗಲಿ ಇದೆಲ್ಲ ನಾವು ಏನು ಕೂಡಿವಲ್ಲ, ನಾನು ಯಾವಾಗಲೂ ಹೇಳ್ತೇನೆ, ಬರೇ ಕೇಳೋ ಸಲುವಾಗಿ ಪ್ರವಚನ ಇಲ್ಲ, ಟೈಮ್ ಪಾಸ್ ಕೇಳಿ ಪ್ರವಚನ ನೈ ಹೈ. ನಾನು ಒಂದೇ ಹೇಳ್ತೇನೆ, ಟೈಮ್ ಪಾಸ್ ಸಲುವಾಗಿ ದಯವಿಟ್ಟು ಹಂಗಿತ್ತಂದ್ರೆ ಅದಕ್ಕಿಂತ ಹೋಗಿ ಟಿ ವಿ ಒಳಗೆ ಒಂದು ಸೀರಿಯಲ್ ನೋಡ್ರಿ, ಅಷ್ಟೇ ಒಂದು 10 ಮಿನಿಟ್ ಒಂದು ಅವ್ರು ಆರಾಮ್ ಸಿಗ್ಬೋದು. ಟೈಮ್ ಪಾಸ್ ಅಲ್ಲ, ಈ ಶರಣ ತತ್ವವನ್ನು ಅನುಸರಿಸಿ ಇದನ್ನು ನಮ್ಮ ನಿತ್ಯ ಜೀವನದೊಳಗೆ ಅಳವಡಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಪ್ರಯತ್ನ ಏನು, ನಥಿಂಗ್ ಈಸ್ ಇಂಪಾಸಿಬಲ್. ನಮ್ಗೆ ಆಗಂಗೆ ಇಲ್ರಿ. ನಮಗೆ ಹಂಗೆ ನಾವು ದೇವರನ್ನು ನೋಡ್ತಿಲ್ಲ, ಆಗದ ಕೆಲಸ ನಮಗೆ ಕೇಳಕತ್ತೀರಿ. ಹಿಂಗೆ ಇದೊಂದು ನಮ್ಮಲ್ಲಿ ಒಂದು ನೆಗೆಟಿವ್ ಭಾವನೆ ಭಾಳ ಇದೆ. ಹಮ್ಕೋ ನೈ ಹೋಗ ನೈ ಹೋಗ ನೈ ಹೋಗ ನೈ ಹೋಗ, ಅರೆ ಕೆವು ನೈ ಹೋಗ, ಯಾಕೆ ಆಗೋದಿಲ್ಲ? ನಥಿಂಗ್ ಈಸ್ ಇಂಪಾಸಿಬಲ್. ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ. ಅದಕ್ಕೆ ಆ ಶರಣರ ಅಂದರೆ ನಮ್ಮಲ್ಲಿರುವ ಶರಣತ್ವವನ್ನು ಹೊರಗೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ್ರಿ. ಏನಿಲ್ಲ, ಸರ್ವ ಮಾತಾಡಬೇಡ್ರಿ, ಸತ್ಯ ಮಾತಾಡ್ರಿ. ಅಯ್ಯ ಎಂದಡೆ ಸ್ವರ್ಗ, ಎಲ್ಲೋ ಎಂದಡೆ ನರಕ, ಇವನ್ನೆಲ್ಲ ನಮ್ಮ ನಿತ್ಯ ಜೀವನದೊಳಗೆ ಅಳವಡಿಸಿಕೊಂಡ್ರೆ ನಮ್ಮ ಬಾಳು ಸುಂದರವಾಗ್ತದೆ, ಬೇರೆಯವ್ರಿಗೂ ನಾವು ಸುಖ ಸಂತೋಷ ಕೊಡ್ತೀವಿ. ಅಂಥ ಜೀವನವನ್ನು ಸಾಧಿಸುವ ಸಲುವಾಗಿ ಯಾಕೆ ನಾವು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಶರಣರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶರಣರ ಬಗ್ಗೆ ಕ್ಷಮಾಗುಣ ಇರಬೇಕು. ಎಲ್ಲ ಹೌದು, ಸೋಮನೆ ಈ ಶರಣರ ಬಗ್ಗೆ ನಿಮಗೆ ಮಾತಾಡ್ಬೇಕಂತಂದ್ರೆ ನಾ ಹೇಳಿಲ್ಲ, ಶರಣರ ಬಗ್ಗೆ ಹೇಳೋದು ಇವತ್ತನ ನಮಗಿಲ್ಲ, ಟೈಮ್ ಭಾಳ ಬೇಕು. ಬಟ್ ನೀವೇನು ಹೇಳಿದ್ರು ಕರೆಕ್ಟ್ ಇದೆ. ಈ ಈಸ್ ಕಾಂಬಿನೇಷನ್ ಸ್ಟೋರೇಜ್ ಆಫ್ ಆಲ್ ಗುಡ್ ಕ್ವಾಲಿಟೀಸ್, ಒಳ್ಳೆಯ ಗುಣಗಳ ಸಮೂಹ ಅವರು. ಕ್ಷಮಾಗುಣನೂ ಕರೆಕ್ಟ್ ಅದ. ಎಸ್ ಎಸ್ ಡೆಫಿನೆಟ್ಲಿ. ಏನೇ ತಪ್ಪು ಮಾಡಲಿ ಮತ್ತೆ ಅವನು ಧನದ ಆಸೆಗೆ ಪಡಬಾರ್ದು. ಹೌದು 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 ಹೌದು, ಯಾವುದಕ್ಕೂ ವ್ಯಾಮೋಹಕ್ಕೂ ಬಲಿಯಾಗಬಾರ್ದು. ಎಸ್ ಎಸ್ ಶರಣರು ನಾವು ಕ್ಷಮಾಗುಣಕ್ಕೆ ಬಂದಾಗ ತಪ್ಪಿದ್ದು ಕ್ಷಮಾಗುಣ ಇರಬೇಕು. ಓ ಎಸ್ ರೈಟ್. ನೀನು ಇದನ್ನು ಮಾಡ್ತಿದ್ಯಾ ಅನ್ನೋದು ತೋರಿಸಬಾರ್ದು, ನೀನು ಇದನ್ನು ತಪ್ಪು ಮಾಡಿದ್ಯಾ ಅನ್ನೋದು ಅವನಿಗೆ ತಿದ್ದಬೇಕು. ಎಸ್ ಎಸ್ ಎಸ್. ಯಾರು ಶರಣರು ಬಂದಿದ್ದಾರೆ ಅವನು ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಅವನಿಗೆ ಉನ್ನತ ಮಾರ್ಗಕ್ಕೆ ಕೊಂಡೊಯ್ಯಬೇಕು. ಎಸ್ ಎಸ್ ಎಸ್. ಒಳ್ಳೆ ನೋಡ್ರಿ ಹೆಂಗೆ ಒಂದು ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದಿ ಸೈಡ್ ಅಂತ ಹೇಳ್ತೀವಿ ನಾವು. ಒಂದು ಒಳ್ಳೆಯ ವಿಚಾರಗಳು ಸುತ್ತಲಿಂದ ಹರಿದು ಇಲ್ಲಿ ಬರಬೇಕಂತ ಎಲ್ಲರೂ ಒಂದೊಂದು ಹೇಳಿದ್ರೆ ಅದೇ ಶರಣರು. ಒಳ್ಳೆ ಶರಣರ ಕ್ವಾಲಿಟಿಗಳು ಎಷ್ಟು ಅವ ಅಂದಾಗ ಈಗ ಅವರು
ಏನಪ್ಪ ಅಂತಂದ್ರೆ ಮತ್ತೊಬ್ಬರಿಗೆ ಇದು ಮಾಡಬಾರ್ದು, ಏನು ಹೇಳ್ತಾರಲ್ಲ ಇದು ಇದು ಎಲ್ಲರೂ ಕೂಡ ನಾವು ಶರಣನ ಹುಡುಕಬೇಕಂತ ಅಲ್ಟಿಮೇಟ್ಲಿ. ಓಕೆ ಸರ್, ನಾವು ಈಗ ಭಾಳ ಸಂತೋಷ. ಇಲ್ಲಿವರೆಗೆ ಶರಣರ ಬಗ್ಗೆ, ಶರಣ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ಚಿಂತನೆಯನ್ನು ಮಾಡಿದ್ರಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಟ್ನಾಳ್ ಸರ್, ರಮೇಶ್ ಇಟ್ನಾಳ್ ಅವರು ಅದ್ಭುತವಾಗಿ ಅಧ್ಯಯನ ಮಾಡ್ಕೊಂಬಂದು ನಮಗೆ ಕಣ್ಣನ್ನು ತೆರೆಸಿದ್ದಾರೆ. ನಮ್ಮ ನೀಲನ್ನವ್ರು ಏನಾದ್ರು ಹೇಳೋದಿದ್ರೆ ಆಯಿತು, ಓಕೆ, ತೊಂದರೆ ಇಲ್ಲ. ಅದರಲ್ಲಿ ನಾಗರಾಜ್ ಸರ್ ಭಾಗವಹಿಸಿದ್ರು. ಅಂಧಕಾರದಲ್ಲೇ ಇಲ್ಲ ಇರಲಿ, ಆಯ್ತು ಆಯ್ತು, ಇರಲಿ, ತೊಂದರೆ ಇಲ್ಲ. ಈಗ ತೆರೆದು ಬಿಟ್ಟಿರಿ ಈಗ, ಯಾಕಂದ್ರೆ ಈಗ ಭಾಗವಹಿಸಿರಲ್ಲ, ಇದೇ ತೆರೆದಂಗೆ. ನೋ, ಇಲ್ಲ ಇಲ್ಲ, ಈಗ ಎರಡು ಮಾತು ಹೇಳಿರಿ ಈಗ ನೀವು. ಅಯ್ಯ, ಅದೇ ಅದೇ ಅದೇ, ಇಲ್ಲಂತಿಲ್ಲ. ಅಲ್ಲ, ನಾವೇನೋ ಬೆಳಕಲ್ಲಿಲ್ಲ, ನಮ್ದು ಅದೇ ಇದೆ. ಆದ್ರೆ ಇದ್ರಾಗ ಮಂದು ಬೆಳಕಷ್ಟೇ. ಎಸ್ 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 ಎಸ್, ಸಾಕು, ಅಷ್ಟು ಸಾಕು, ಅಷ್ಟು ಸಾಕು. ಅಲ್ಲ ಅಷ್ಟು ಈಗ ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಲ್ಲ, ಅದು ಬಹಳ ಮುಖ್ಯ. ರೈಟ್, ಹೋಗ್ಬೇಕು. ಹೌದು 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 ಹೌದು, ಅದು ನಿಜ. ನನಗೆ ಏನೂ ತಿಳಿದಿಲ್ಲ ಅನ್ನೋ ಭಾಳ ತಿಳ್ಕೊಂಡಿರ್ತಾನೆ, ಒಂದೇ ಮಾತು ಹೇಳ್ತಾನೆ. ಅದು ತಿಳುವಳಿಕೆಯವನ ಲಕ್ಷಣ. ಅದು ನನಗೆಲ್ಲ ತಿಳಿದರೆ ನಾವು ಇಲ್ಲ. ಓಕೆ, ಆಯ್ತು ಸರ್, ಆಯ್ತು ಸರ್, ಆಯ್ತು. ಭಾಳ ಸಂತೋಷ. ನಾವು ಮೊನ್ನೆ ಪ್ರಾರಂಭ ಮಾಡಿದ್ದು ಹಸಿವಿನಿಂದ ಶುರುವಾಯ್ತು ನಮ್ಮದು ಚಿಂತನೆ ಆ್ಯಕ್ಚುಲಿ, ಅಲ್ವಾ? ಹಸಿವು ಆದಮೇಲೆ ಆ ಹಸಿವಿಗೆ ಏನು ಮಾಡಬೇಕು? ಕಾಯಕ ದಾಸೋಹ, ಹೌದಾ? ಹಸಿವು ಊರಿಸು ಅಂದರೆ ಕಾಯಕ. ಕಾಯಕ ಮತ್ತು ದಾಸೋಹದ ಬಗ್ಗೆ ನೋಡಿಬಿಟ್ಟು ಆ ಕಾಯದ ಹಸಿವು ಏನೇನಿದೆ ಅಂತ ತಿಳ್ಕೊಂಡು, ಬರೀ ಹೊಟ್ಟೆ ಹಸಿವು ಒಂದೇ ಅಲ್ಲ, ಅದರ ಜೊತೆಗೆ ಆತ್ಮದ ಹಸಿವು ಅಂತ ತಿಳ್ಕೊಂಡಿವಿ. ಆ ಹಸಿವು ಆದಮೇಲೆ ಕಾಯಕ ದಾಸೋಹ ಆದಮೇಲೆ ನೆಕ್ಸ್ಟ್ ಎಲ್ಲಿ ಬಂದೀವಿ? ಶೂನ್ಯ ಸಂಪಾದನೆ. ಎಸ್, ಆ ಶೂನ್ಯ ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ಆತ್ಮದ ಹಸಿವು ಸಹಿತ ಮುಕ್ತಿ ಆಗುತ್ತೆ ಅಂತ ನಾವು ಶೂನ್ಯ ಸಂಪಾದನೆ ನೋಡಿದ್ದೀವಿ. ಇವಾಗ ಆ ಸಂಪಾದನೆ ಮಾಡ್ಕೊಂಡಾದ್ಮೇಲೆ ಆ ಸಂಪಾದನೆ ಮಾಡ್ಕೊಂಡು ನಾವು ಶರಣ ಅಷ್ಟೆ. ಶೂನ್ಯವನ್ನು ಯಾರು ಸಂಪಾದನೆ ಮಾಡ್ಕೋತಾರೋ ಅವನೇ ಶರಣ ಅಷ್ಟೆ. ಪರಮಾತ್ಮ ಯಾರಿಗೂ ಕೊಲ್ಲಬೇಕಂತ ಇಲ್ಲಿ ಹುಟ್ಟಿಸಿಲ್ಲ, ಹೌದಾ? ದೇವ್ರು ನಮ್ಮನ್ನು ಯಾರನ್ನ ಕೊಲ್ಲಬೇಕಂತ ಹುಟ್ಟಿಸಿದಾನ? ಮತ್ತು ನಾವು ಬೇರೆಯವ್ರನ್ನ ಕೊಲ್ತಾ ಇದ್ದೀವಲ್ಲ, ಬೇರೆ ಪ್ರಾಣಿಗಳನ್ನ ಕೊಲ್ತಾ ಇದ್ದೀವಲ್ಲ ನಾವು, ಅದೇ ಕ್ರೂರತ್ವ. ಅಂದರೆ ಶರಣ ಅಲ್ಲ. ಅಲ್ಲಿಗೆ ಪರಮಾತ್ಮ ದೇವರು ಹುಟ್ಟಿಸಿದ್ದು ನಮಗೆ ಆನಂದವಾಗಿ ಬದುಕರಪ್ಪ, ಬದುಕಿಬಿಟ್ಟು ಮತ್ತೆ ವಾಪಸ್ ಬರ್ರಿ, ಆನಂದವಾಗಿರ್ರಿ ಅಂತ ಕಳಿಸಿದಾನಷ್ಟೇ. ಆ ಗುಣಗಳನ್ನು ನಾವು ಪಡ್ಕೋಬೇಕಾಗಿದೆ ಶರಣ ಅಂದರೆ. ಅದಕ್ಕೆ ಗುಣಗಳನ್ನ ಪಡೆಯೋಕೆ ಅವರು ಶರಣರು ನಮಗೇನು ಮಾಡಿದ್ದಾರೆ? 6 ಮೆಟ್ಲ ಹತ್ತಬೇಕಪ್ಪ ನೀನು. ಎಷ್ಟು ಮೆಟ್ಲ ಕೊಟ್ಟಾರೆ ಹತ್ತಕ್ಕೆ? 6 ಮೆಟ್ಲ ಕೊಟ್ಟಿದ್ದಾರೆ. ಪತಂಜಲಿ ಎಷ್ಟು ಕೊಟ್ಟಿದ್ದಾರೆ? ಅಷ್ಟಾಂಗ ಯೋಗ ಮಾರ್ಗ ಅಂತ 8 ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಪತಂಜಲಿ ಋಷಿ ಕೇಳಿದಿರಿ ನೀವು? ಪತಂಜಲಿ ಅಷ್ಟಾಂಗ ಯೋಗ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಪತಂಜಲಿ ಮಹರ್ಷಿಗಳದ್ದು ಏನಾಗುತ್ತೆ ಅಂದರೆ ಸತ್ತ ಮೇಲೆ ಮುಕ್ತಿ. ಹಿಂದಿನ ಶಾಸ್ತ್ರ ವೇದಗಳನ್ನು ನಾವು ನೋಡಿದಾಗ ಅಲ್ಲಿ ಸತ್ತ ಮೇಲೆ ಮುಕ್ತಿ. ಆದರೆ ಶರಣರ ಮಾರ್ಗದಲ್ಲಿ ಹೋದ್ರೆ ಇದ್ದಾಗ ಮುಕ್ತಿ ಅಷ್ಟೇ ವ್ಯತ್ಯಾಸ. ಅವ್ರಿಗೆ ನಮಗೆ ವ್ಯತ್ಯಾಸ ಅಂದ್ರೇನು? ಅಲ್ಲಿ ಹಿಂದಿನವರೆಲ್ಲ ಹೇಳಿದರು ಈಶಾವಾಸ್ಯಂ ಇದಂ ಸರ್ವಂ ಅಂತ ಉಪನಿಷತ್ತು ಹೇಳಿತು. ಯಾವ ಉಪನಿಷತ್ತು ಅದು? ಈಶಾವಾಸ್ಯ ಉಪನಿಷತ್ತು. ಈ ಜಗತ್ತೆಲ್ಲ ಪರಮಾತ್ಮನಿಂದ ಉಂಟಾಗಿದೆ, ಪರಮಾತ್ಮ ನಿರ್ಮಾಣ ಮಾಡಿದಾನೆ, ಕರೆಕ್ಟು, ಇಲ್ಲ ಅನ್ನೋದಿಲ್ಲ. ಎಷ್ಟು ಅದ್ಭುತ ಹೇಳಿದ್ದಾರೆ ಇನ್ನವರು. ಜಗಭರಿತ ಶಿವ, ಈ ಜಗತ್ತಿನ ತುಂಬ ಶಿವ ಇದಾನ. ಈಶಾವಾಸ್ಯಂ ಇದಂ ಸರ್ವಂ ಜಗತ್ ಉಪನಿಷತ್ತೆಲ್ಲ ಹೇಳಿದೆ, ಇಲ್ಲ ಅನ್ನೋದಿಲ್ಲ. ಶರಣರು ಅದರ ಮುಂದೆ ಸ್ಟೆಪ್ ಹೋಗ್ತಾ ಇದ್ದಾರೆ, ಅದನ್ನು ನಾವು ಗಮನಿಸಬೇಕಾಗಿದೆ. ಅದು ನಮಗೆ ತಿಳುವಳಿಕೆ ಬರಲಿಲ್ಲ, ದುರ್ದೈವ ಏನಾಯಿತು, ಅದು ಮುಚ್ಚಿ ಹೋಗ್ಬಿಟ್ಟು ಆಯ್ತು. ನಮಗೆ ಇಲ್ಲಿ ನಾವು ತಿಳ್ಕೊಂಡಿದ್ವಿ ಅಂದ್ರೆ ಭಗವಂತ ನನ್ನಲ್ಲಿದ್ದಾನಂತ ನಮಗೆ ಮೊದಲು ಸಣ್ಣಂದಿರ್ತ ತಿಳುವಳಿಕೆ ಇತ್ತಂದ್ರೆ ಒಳಗಡೆ ಇರೋ ಭಗವಂತನ ಹುಡುಕಕ್ಕೆ ಹೋಗ್ಬೇಕಾಗಿತ್ತು. ನಾವು ಏನು ಮಾಡ್ಬೇಕಂತ ಹೇಳ್ಬೇಕಾಗಿತ್ತು. ನಮಗೆ ಹೇಳದೇ ಇರೋದಕ್ಕೆ ನೀವು ಅಲ್ಲಿ ದೇವರು ಇಲ್ಲಿ ದೇವರು ಅಂತ ಬರೀ ಆ ದೇವರೆಲ್ಲ ಕುತ್ಕೊಂಡ್ಬಿಟ್ಟಿವಿ ಅಷ್ಟೇ ನಾವು ಇಲ್ಲಿ. ದುರ್ದೈವ ನಮ್ಮದಿದು ನೋಡಿ. ವಿಶ್ವತಃ ಪಾದ ಏಕಮೇವಾದ್ವಿತೀಯ ಅಂತ ಹೇಳ್ತಾರೆ. ಅವನೊಬ್ಬ ಇರೋದು ಏಕಮೇವ, ಅವನೊಬ್ಬೇ ಏಕ ಅಂದರೆ ಒಂದೇ. ನಿನ್ನೆ ಹೇಳಿದರು
ಏ ವಿಪ್ರ ಬೌದ್ಧಾನ್ ವದಂತಿ ಅಂತ. ಏನದು? ಏಕಂ ಸತ್ಯಂ. ಏಕಂ ಸತ್ಯಂ ವಿಪ್ರ ಬೌದ್ಧ ವದಂತಿ ಅಂತ. ಒಂದೇ ಸತ್ಯವಾಗಿರೋದು, ಆದರೆ ವಿಪ್ರರು ಅದನ್ನು ಬಹಳ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ರೀತಿಯಲ್ಲಿ ಹೇಳ್ತಾರೆ. ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ಹಾಗೆ ಭಗವಂತ ಒಬ್ಬೊಬ್ಬ ಇರೋದು ಬೇರೆ ಬೇರೆ ಇದ್ದಾರೆ. ನಾವು ಮಾಡ್ಕೊಂಡಿವು ಅಷ್ಟೇ. 108 33 ಕೋಟಿ ದೇವತೆಗಳು ನಾವು ಮಾಡ್ಕೊಂಡಿರೋದು. ಅದು ವಿಶ್ವತಃ ಪಾದ ಪಾಣಿ, ಅವನ ಪಾದ ಎಲ್ಲಿದೆ ಅಂದರೆ ವಿಶ್ವ ತುಂಬ ಇದೆ ಅಂತ ಲೆಕ್ಕ ಹಾಕ್ರಿ. ವಿಶ್ವತೋ ಮುಖ, ಅವನ ಮುಖ ಎಲ್ಲಿ ಅಂದರೆ ಎಲ್ಲ ಕಡೆ ಇದೆ. ನಮ್ಮನ್ನು ನಿಮ್ಮನ್ನು ನೋಡ್ತಾ ಇಲ್ಲ ಅಂದ್ಕೊಂಡಿರೇನು? ನನ್ನನ್ನು ನೋಡ್ತಾ ಇದ್ದಾನೆ, ಪಾರವನ್ನು ನೋಡ್ತಾ ಇದ್ದಾನೆ. ಪಾರವ್ ಬಚ್ಚಿ ಒಳಗಡೆ ಕೂತ್ಕೊಂಡಾಳ ಅಂದ್ರೆ ಅವನು ಬಿಡ್ತಾ ಇಲ್ಲ ಅವ, ಆಕೆನೂ ನೋಡ್ತಾ ಇದ್ದಾನೆ. ಇವು ಏನು ಮಾಡಕತ್ತಾನೆ, ಇವ್ರು ಏನು ಕೇಳಕತ್ತಾರ, ಎಲ್ಲ ನೋಡ್ತಾ ಇದ್ದಾನೆ. ವಿಶ್ವತೋ ಮುಖ ವಿಶ್ವತೋ ಶ್ರೋತ್ರ, ಎಲ್ಲ ಕೇಳ್ತಾ ಇದ್ದಾನೆ. ಅವನು ಕಿವಿಯಲ್ಲಿ ಅನ್ಬೇಡ್ರಿ. ಅವನು ನಮಗೇನು ಮಾಡಬೇಕು, ಏನು ಕೊಡಬೇಕು ಕೊಡ್ತಾನೆ, ಆಮೇಲೆ ನಮ್ಗೆ ಅವನು ದಂಡ. ಹಂಗಾಗಿ ನಾವು ವಿಶ್ವತೋ ಶ್ರೋತೋ ಅಂತ ಎಲ್ಲ ವೇದ ಶಾಸ್ತ್ರ ಎಲ್ಲ ಹೇಳ್ತಾ ಇದೆ, ಪುರಾಣ. ಆದರೆ ಶರಣ ಏನು ಹೇಳ್ತಾ ಇದ್ದಾರೆ? ಆದರೆ ಶರಣಭರಿತ ಲಿಂಗ, ಶರಣಭರಿತ ಲಿಂಗ ಅಂದರೆ ಆ ಶರಣನ್ನು ಒಳಗೊಂಡ ಆ ಲಿಂಗ ಇದೆ. ಶರಣರು ಹೇಳೋದು ಸಿದ್ಧಾಂತ. ಲಿಂಗಭರಿತ ಶರಣ, ಲಿಂಗಭರಿತ ಶರಣ. ಆ ಶರಣನ ತುಂಬ ಲಿಂಗ ಇದೆ. ಏನಪ್ಪ ಇದು ಕಷ್ಟ ಆಯ್ತಲ್ಲ, ನೀವೇನು ಹೇಳಕತ್ತಿರೋದು ಅಂದ್ರೆ ಭಾಳ ಸುಲಭ ಹೇಳ್ತೀನಿ ನಿಮಗೆ. ಭಗವಂತ ಹೆಂಗಿದಾನಂದ್ರೆ, 2 ಮೀನು ಚರ್ಚೆ ಮಾಡಕ್ತಿದ್ವು ಅಂತ, ನೀರಂದ್ರೆ ಹೆಂಗಿದೆ ಅಂತ. ಒಂದು ಮೀನ ನೀರಲ್ಲಿ ಹೈಡ್ರೋಜನ್ ಇದೆ, ನೀರಲ್ಲಿ ಆಕ್ಸಿಜನ್ ಇದೆ ಅಂತ ಒಂದು ಮೀನು ಹೇಳ್ತೇನೆ. ನೀನೇನು ನೋಡಿಲ್ಲ ಬಿಡು ನೀರು. ಅವು ಇರೋದೆಲ್ಲಿ? ನೀರೊಳಗೆ. ಅವು ಆ ಮೀನೊಳಗೆ ಏನೈತಿ? ನೀರೈತಿ. ಕರೆಕ್ಟು. ಎಮ್ಮ ಹೇಳಿದ್ರು ನೋಡಿ ಬೋರಮ್ಮ ಅವರು. ಪರವಾಗಿಲ್ಲ. ಮೀನು ನೀರಿನೊಳಗಿದಾವ, ಮೀನಿನೊಳಗೆ ನೀರೈತಿ. ಹಾಗೆ ಜಗಭರಿತ ಶಿವಭರಿತ ಶರಣ, ಲಿಂಗಭರಿತ ಶರಣ, ಶರಣಭರಿತ ಲಿಂಗ. ಅರ್ಥ ಆಯ್ತಲ್ಲ? ಈಗ ಮೀನಿಂದು ನೀರಿನಾಗ ಇದಾವ, ಆದರೆ ನೀರಿನ ಬಗ್ಗೆ ಲೆಕ್ಚರ್ ಕೊಡಕತ್ತಾವ. ಅವಿರೋದು ನೀರಿನಾಗ. ಹಾಗೆ ಭಗವಂತನ ಹೊಟ್ಟೆಯಲ್ಲಿ ನಾವು ಇದ್ದೀವಿ, ನಮ್ಮ ಒಳಗೂ ಅವನು ಇದ್ದಾನೆ. ಯಾವ ರೀತಿಯಾಗಿ ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದ ಹಾಗೆ ತಾಯಿ ಹೊಟ್ಟೆಗೆ ಮಗು ಇರ್ತದೆ. ತಾಯಿಗೇನು ಗೊತ್ತಿದ್ದು ಗಂಡು ಹೆಣ್ಣು ಅಂತ? ಏನೂ ಗೊತ್ತಿಲ್ಲ. ಬರೋ ತನಕ, ಹೊರಗಡೆ ಬರೋ ತನಕ ಗೊತ್ತಾಗೋದಿಲ್ಲ. ಆದರೆ ಒಳಗೆ ಇರೋದು ಅನುಭವಿಸ್ತಾಳೆ ಆಕೆ. ಹೌದಾ? ಅದು ಅನುಭವ ತಾಯಂದ್ರಿಗೆಲ್ಲ ಗೊತ್ತಿರ್ತದೆ. ಆ ಮಗು ತಾಯಿ ಮುಖ ನೋಡಿರ್ತೈತೇನು? ಮಗು ತಾಯಿ ಮುಖ ನೋಡಿರೋದಿಲ್ಲ. ಹಾಗೆ ಭಗವಂತ ನಮ್ಮೊಳಗಿದ್ದಾನೆ, ಅವನ ಮುಖ ನಾವು ನೋಡಿಲ್ಲ. ನಾವೆಲ್ಲ ಎಲ್ಲಿ ಹುಡುಕಾಕತ್ತೀವಿ? ಗುಡಿ ಗುಂಡಾರ ಮಠ ಮಸೀದಿ ಎಲ್ಲ ಕಡೆ ನೋಡಕತ್ತೀವಿ. ಇದು ತಿಳ್ಕೊಳ್ಳಾಕ ನಾವಿಲ್ಲಿ ಸೇರಿದ್ದೀವಿ. ಅದಕ್ಕೆ 6:30 ಒಳಗೆ ಬಂದು ಗದ್ದಲ ಮಾಡಿದ್ರೆ ಕುತ್ಕೊಂಡ್ರೆ ನಮಗೆ ಈ ತಿಳುವಳಿಕೆ ಬರ್ತೈತಿ. ಇಲ್ಲ ಅಂದರೆ ಬರೋದಿಲ್ಲ. ಅದಕ್ಕಾಗಿ ತಮಗೆಲ್ಲರಿಗೂ ಹೇಳೋದಂದರೆ 6:30 ಒಳಗೆ ಬರ್ರಿ, ವಿಷಯ ತಿಳ್ಕೊಳ್ಳಿ. ಇಲ್ಲ ನಾವು ತಿಳ್ಕೊಳಕ್ಕೆ ಬಂದೇವಿ, ಏನೋ ಪೂಜೆ ಮಾಡಿ ನಮ್ಮ ಆಚಾರ್ಯ ಹೇಳ್ತದೆ, ಏನು ಸರ್ ನೀವು ಚುರುಮರಿ ಕೊಡ್ತೀರಿ ತಂದ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ಅಂತ ಹೇಳ್ತಿರ್ತಾರೆ. ಹಂಗಾಗೋದು ಬೇಡ. ಅದು ಕೊನೆಗೆ ಒಂದಿಷ್ಟು ಇರಲಿ ಅಂತ ಪಾಪ ಬಂದವರಿಗೆ ಒಂದಿಷ್ಟು ನಾವು ಪ್ರಸಾದ ಲೆಕ್ಕದಲ್ಲಿ ಕೊಡಿಸ್ತಾ ಇದ್ದೇವೆ ಒಬ್ಬೊಬ್ಬರ ದಾಸೋಹಿಗಳನ್ನ ಹಿಡ್ಕೊಂಡು. ಅದು ಮುಖ್ಯ ಅಲ್ಲ, ಅದು ಮುಖ್ಯ ಅಲ್ಲ. ನಮಗೆ ಬಂದು ನೀವು ಅಲ್ಲಿ ಕೈ ಮುಗಿದು ಮುಖ್ಯ ಅಲ್ಲ. ವಿಷಯ ಇಲ್ಲಿ ಏನು ನಡೀತಾ ಇದೆ, ಏನು ಚರ್ಚೆ ನಡೀತಾ ಇದೆ ಅದು ಮುಖ್ಯ. ಅದಕ್ಕಾಗಿ ದಯವಿಟ್ಟು ಬಂದುಬಿಟ್ಟು ಲೇಟಾಗಿ ಬಂದುಬಿಟ್ಟು ಕುರ್ಚಿ ಎತ್ತೋದು ತೆಗೆಯೋದು, ಅಲ್ಲಿ ಮಾಡೋದು ಇಲ್ಲಿ ಮಾಡೋದು, ಫೋನ್ ಬಂತು ಅದು ಮಾಡೋದು, ದಯವಿಟ್ಟು ಬಂದ ತಕ್ಷಣ ಫಸ್ಟ್ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳಿ. ಅರ್ಜೆಂಟ್ ಇತ್ತ ಹೊರಗೆ ಹೋಗಿ ಮಾತಾಡಿ, ನಾನು ಬೇಡ ಅನ್ನೋದಿಲ್ಲ. ಇಲ್ಲಿ ಒಳಗಡೆ ಮಾತಾಡ್ತಾ ಇದ್ದರೆ ಏನಾಗುತ್ತೆ, ಮಾತಿಗೆ ಮತ್ತು ತೊಂದರೆ ಆಗುತ್ತೆ. ನಿಮಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ವಿಷಯ ನಾವು ಬಿಟ್ಟು ಹೋಗ್ಬಿಡ್ತೀವಿ. ನಾನು ಟೈಮ್ ಆಗ್ತಾಯಿದ್ದೀನಿ ನಿಲ್ಲಿಸಿ ಅಂತ ಪಾಪ ಇವರು ಸನ್ನೆ ಮಾಡಿ ಹೇಳ್ತಿರ್ತೀನಿ. ಒಮ್ಮೊಮ್ಮೆ ಅವ್ರ ವಿಷಯನೂ ಹೇಳೋದು ಉಳಿದಿರ್ತದೆ, ರೆಡಿಯಾಗಿ ಬಂದಿರ್ತಾರೆ ಪಾಪ ಬೆಳಗಿಂದ ಅವರು. ಸೊ ಹಾಗಾಗಿ ಅದು ಆಗೋದು ಬೇಡ. ಸೊ ಇವತ್ತು ನಾವು ಶರಣರ ವಿಷಯ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಜಗಭರಿತ ಶರಣ, ಶರಣಭರಿತ ಜಗ. ಹೇಗೆ ಮೀನು ನೀರಿನೊಳಗೆ ಇದೆಯೋ, ಮೀನೊಳಗಡೆ ನೀರಿದೆಯೋ, ಹಾಗೆ ಭಗವಂತ ನಮ್ಮ ಒಳಗೂ ಇದ್ದಾನೆ, ಭಗವಂತ ಹೊರಗೂ ಇದ್ದಾನೆ.
ಒಳಗೆ ಹುಡ್ಕೋದು ಚಲೋನೋ ಹೊರಗೆ ಹುಡ್ಕೋದು ಚಲೋನೋ? ಒಳಗೆ ಹುಡ್ಕೋಬೇಕು ನಾವು. ಅದನ್ನು ಬಿಟ್ಟು ಎಲ್ಲೆಲ್ಲ ಹುಡ್ಕಾಕತ್ರ ಕಾಶಿ, ಕೈಲಾಸ, ರಾಮೇಶ್ವರ, ನಾವೆಲ್ಲ ಕೇದಾರೆಲ್ಲ ಹೋಗಿ ಬಂದ್ವಿ, ಕಾಶಿಗೆ ಹೋಗಿ ಬಂದ್ವಿ, 9 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗದಲ್ಲಿ ಒಂದು 8 ನಾವು ಅಡ್ಡಾಡಿ ಬಂದ್ವಿ. ನಾನು ನನ್ನ ಶ್ರೀಮತಿ, ನಾನು ಒಬ್ಬ ಕೈಲಾಸಕ್ಕೆ ಹೋದೆ. ಅಲ್ಲೇನಾರ ಶಿವ ಸಿಗ್ತಾನಂತ. ಮೌಂಟ್ ಕೈಲಾಸಕ್ಕೆ 1 ಲಕ್ಷ ರೂಪಾಯಿ ಚೈನಾಗೆ ಕೊಟ್ಟು, ಚೈನಾದಂದ್ರೆ ನನಗೆ ಸಿಡಿದು ಬೀಳ್ತದ, ಆದರೂ 1 ಲಕ್ಷ ಕೊಟ್ಟೆ. ಯಾಕೆ? ಅಲ್ಲೇನಾರು ಶಿವ ಕಂಡ್ರೆ ಮಾತಾಡ್ಸ್ಕೊಂಬರೋಣ. ಗಣಪತಿ ಕಂಡ್ರೆ ಗಣಪತಿ ನನಗೆ ಮೊದಲು ಭಾಳ ಭಕ್ತಿದ್ದ. ಮನ್ಯಾಗ ಗಣಪತಿ ಇಟ್ಟು ಏನು ಜೋರು ಭರ್ಜರಿ ಪೂಜಾ ಮಾಡ್ತಿದ್ದೀವಿ ಅಂದ್ರೆ ನಾವು ಅದ್ಭುತ ನಮ್ಮ ಮನ್ಯಾಗ ಪೂಜಾ. ಅದು ಏನಾದ್ರೆ ಶಿವನ ಮಾತಾಡ್ಸ್ಕೊಂಡು ಗಣಪನ ಭೇಟಿ ಹಾಕ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ರೆ ಯಾರು ಭೇಟಿ ಆಗಲಿಲ್ಲಲ್ರಿ. ಅಲ್ಲಿ ಹೋಗೋಕೆ ಕಷ್ಟ ಆಯ್ತು, ನಾವು ಜೀವ ಉಳಿಸ್ಕೊಂಡು ಬರೋದಪ್ಪ ಅಷ್ಟು ಕಷ್ಟ ಆಯಿತು. ಅರ್ಧಕ್ಕೆ ವಾಪಸ್ ಬಂದೀವಿ. 2ನೇ ದಿವಸ 3 ದಿವಸ ಪರಿಕ್ರಮ ಇದೆ, 2nd ಡೇ ಪರಿಕ್ರಮಕ್ಕೆ ವಾಪಸ್ ಬಂದೀವಿ. ಇಲ್ಲಾಂದ್ರೆ ಬದುಕಿ ಉಳಿತೋ ಗೊತ್ತಿರಲಿಲ್ಲ. ಕಟ್ಟಿ ಅಂತ ನನ್ನ ಜೊತೆ ಬಂದವರು ಪೂರ್ತಿ ಇದು ಕಡಿಮೆ ಆಗಿಬಿಟ್ಟು ಮಕ್ಕೊಂಬಿಟ್ರೆ ಅಲ್ಲೇ ಒಂದಿದ್ರು. ಎಲ್ಲಿ ಆ ಬಾಡಿ ತೊಗೊಂಡು ಹೋಗೋ ಪರಿಸ್ಥಿತಿ ಅಂತ ಆಗಿತ್ತು ನಮ್ಮದಲ್ಲಿ. 2nd ಡೇ ಮತ್ತೆ 3,000 ರೂಪಾಯಿ ಕೊಟ್ಟು ಬೇರೆ ಆಟೋ ನಮ್ಗೆ ದುಡ್ಡು ಕಳಿಸಿ ಮಾಡಿ ವಾಪಸ್ ನಮ್ಗೆ ಕಳಿಸಿದ್ರು. ನೀವು ಕೆಳಗೆ ಬೇಸಿಗೆ ಹೋಗ್ರಿ, ಅಲ್ಲಿಂದ ಆಮೇಲೆ ನೆಕ್ಸ್ಟ್ ಡೇ ಬರ್ತಾರೆ, ಅವರು ಬಂದಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಅಲ್ಲಿ ಬೇಸಿಗೆ ಒಂದು ರೂಮ್ ಲಾಜ್ ಮಾಡಿ ಇಟ್ಟಿರ್ತಾರೆ. ಮೊದಲು ಹೋಗ್ಬೇಕಿದ್ರೆ ಒಂದು ಯಮದ್ವಾರ ಇದೆ. ಫಸ್ಟ್ ಕೈಲಾಸಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ಯಮದ್ವಾರ ಇದೆ. ಆ ದ್ವಾರದ ಬಾಗಿಲದೊಳಗೆ ಹೋಗ್ಬೇಕು ನೀವು. ಅಲ್ಲಿ ಹಂಗೆ ಐತೆ ಅದು. ಅಲ್ಲಿ ಆಕ್ಸಿಜನ್ ಇಲ್ಲ. ಅದು 60 ವರ್ಷದ ಮೇಲೆ ಹೋಗೋಂಗಿಲ್ಲ. ಆದರೂ ನಾವು 65ಕ್ಕೆ ಹೋಗಿದ್ದೀವಿ ಲೆಕ್ಕ ಹಾಕಿ. ಮೊದಲಿಂದ ಮಾಡ್ತಾ ಇದ್ದೀವಿ, ನೋಡೋಣ ಅಂತೇಳಿ. ಅದು ಆಗಿರಲಿಲ್ಲ. ಅದಕ್ಕಾಗಿ ಬಂಧುಗಳೇ, ತಾವು ನೆನಪಲ್ಲಿಟ್ಟುಕೊಳ್ಳಿ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲಲ್ಲೂ ಇದ್ದಾನೆ, ಎಲ್ಲರಲ್ಲಿದ್ದಾನೆ. ಆದರೆ ಇವರು ಹೇಳಿದಾಗೆ ಪರಮಾತ್ಮನ ಗುಣಗಳನ್ನು ನಾವು ಬೆಳೆಸ್ಕೋಬೇಕಷ್ಟೆ. ಅವರು ತುಮಕೂರು ಸ್ವಾಮೀಜಿ ಇರಲಿ, ಸಿದ್ಧಗಂಗಾ ಸ್ವಾಮೀಜಿ ಅವರು ಗುಣಗಳನ್ನು ಬೆಳೆಸ್ಕೊಂಡ್ರು. ಹಾಗಾಗಿ ಅವರು ಆ ಗುಣವನ್ನು ಪಡ್ಕೊಂಡ್ರು. ಈಗೂ ನೀವು ಯಾರಿಗಾರ ಸಹಾಯ ಮಾಡಿ ಅವ್ರು ಕಷ್ಟಿದ್ದಾಗ, ಅಪ್ಪ ದೇವ್ರು ಬಂದಂಗೆ ಬಂದು ಇವತ್ತು ನಿಮ್ಮ ಕಾಲು ನಮಸ್ಕಾರ ಮಾಡ್ತಾರೆ, ನಿಮ್ಮನ್ನು ನೆನಪ್ತಾರೆ. ಮತ್ತು ನೀವು ದೇವರಾದ್ರೆ ಅವ್ರ ಪಾಲಿಗೆ. ಆದರೆ ನಾನು ದೇವರಲ್ಲ ಅಂತೀರಿ. ನೀವು ಯಾರಿಗೆ ಹೇಳಿದ್ರೆ ನಿಮ್ಮ ಕಾಲು ಬೆಳಕ್ಕೆ ಹೋದ್ರೆ ನಾನು ದೇವರಲ್ಲ ಅಂತೀರಿ. ಆದರೆ ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ. ಆ ಭಾವ ನಮ್ಮಲ್ಲಿ ಬರಬೇಕು, ಆ ಭಕ್ತಿ ನಮ್ಮಲ್ಲಿ ಬರಬೇಕು. ಅದಕ್ಕಾಗಿ 6 ಮೆಟ್ಲು ಕೊಡ್ತಾ ಇದ್ದಾರೆ. 6 ಮೆಟ್ಲು ಯಾವುದಂದ್ರೆ, ಮೊದಲೇದು ಭಕ್ತ ಸ್ಥಳ ಅಂತ ಹೇಳ್ತಾರೆ. ಅಂದರೆ ಭಕ್ತ ಸ್ಥಳದಲ್ಲಿ ಏನಾಗುತ್ತೆ ಅಂದರೆ ಕ್ರಿಯಾಶಕ್ತಿ ಇರಬೇಕು, ಕ್ರಿಯೆ ಇರಬೇಕು, ಮಾಡೋದು ಶ್ರದ್ಧಾಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸತ್ಕ್ರಿಯೆ, ಒಳ್ಳೆಯ ಕೆಲಸ ಮಾಡೋದು ಶುರು ಮಾಡೋದು ಅಷ್ಟೇ ಶ್ರದ್ಧಾಭಕ್ತಿ. ಶ್ರದ್ಧೆಯನ್ನು ಮಾಡಿರಿ. ಶ್ರದ್ಧೆ ಅಂದರೆ ನೀವು ಪೂಜೆ ಮಾಡೋಕೆ ಎಷ್ಟು ಶ್ರದ್ಧೆಯನ್ನು ಮಾಡ್ತೀರಿ, ಗಮನ ಕೊಟ್ಟು ಮಾಡ್ತೀರಿ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ನಿಮ್ಮ ಪೂರ್ತಿ ಗಮನ ಅಲ್ಲೇ ಇರ್ತದೆ, ಹೌದಾ? ಆ ಗಮನ ಇರಬೇಕು. ಮಗುವಿಗೆ ತಾಯಿ ಹಾಲು ಕುಡಿಸುವಾಗ ಆ ಮಗುವಿನ ಬೆಳೀಲಿ ಅಂತ ಎಷ್ಟು ಶ್ರದ್ಧೆಯಿಂದ ಕುಡಿಸ್ತಾ ಇರ್ತಾಳೆ ತಾಯಿ. ಅದನ್ನು ನೆನೆಸ್ಕೊಳ್ಳಿ. ಅದೇ ಶ್ರದ್ಧೆ, ಬೇರೆ ಏನಲ್ಲ. ಅದೇ ಜಗಳ ಮಾಡಿ ಕುಡಿಸಿದ್ರೆ ಆ ಮಗುಗೆ ಜ್ವರ ಬರ್ತೈತೆ. ನೋಡ್ರಿ, ನೀವು ನಿಮ್ಮ ಮನ್ಯಾಗ ಗಂಡ ಹೆಂಡತಿ ಜಗಳ ಮಾಡಿ ಎದೆ ಹಾಲು ಕುಡಿಸಿದ್ರೆ ಮಗುಗೆ ಜ್ವರ ಬರ್ತೈತಿ. ಅದು ಬಿಟ್ಟು ನೀವು ಭಕ್ತಿಯಿಂದ ಕುಡಿಸಿದ್ರೆ ನಿಮ್ಮ ಎದೆ ಹಾಲು ಆ ಮಗುವಿಗೆ ಅದೇ ಅಮೃತಾಗಿ ಅದು ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ನಾವು ಗಮನಿಸಬೇಕು. ಅಲ್ಲಿ ತಾಯಿ ಮಗುವಿನಲ್ಲಿ ಅಲ್ಲಿ ಭಗವಂತ ಭಕ್ತ ಇರೋದು. ನಿಮ್ಮ ಭಕ್ತಿ ಆ ಭಗವಂತನಿಗೆ ಅಲ್ಲಿ ನೈವೇದ್ಯ ಆಗ್ತಾ ಇದೆ. ಯಾಕಂದ್ರೆ ಆ ಮಗುವಿನಲ್ಲಿ ಅವನೇ ಇರೋದು. ಆ ಮಗು ಇದ್ದಾಗ ಅವನಿಗೆಲ್ಲ ಗೊತ್ತಿರ್ತದ. ಆ ಮಗುವಿಗೆ ಕನಸು ಬಿದ್ದು ಅಳ್ತಾ ಇರ್ತದೆ, ಕನಸು ಬಿದ್ದು ನಗ್ತಾ ಇರ್ತೈತಿ. ಆವಾಗ ಪೂರ್ತಿ ಎಚ್ಚರ ಇರ್ತೈತಿ, ಆದರೆ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ. ಆ ಮಗುವಿನಲ್ಲಿ ನಾನು ಎಲ್ಲಿಂದ ಬಂದೆ, ಹೆಂಗೆ ಬಂದೆ ಅಂತ ಅನ್ನೋದು ಆ ಚಿಕ್ಕ ಮಗುವಿನಲ್ಲಿ ಗೊತ್ತಿರ್ತದೆ. ಆಮೇಲೆ ಬರ್ಬರ್ತಾ ನಾವು ಅದನ್ನು ನಿಲ್ಲಿಸಿಬಿಡ್ತೀವಿ ಅಷ್ಟೇ. ಹಾಗಾಗಿ ಆ ಒಂದು ಭಕ್ತ ಸ್ಥಳದಲ್ಲಿ ಇದ್ದ ಹಾಗೆ ನಾವು ಏನು ಮಾಡಬೇಕು, ದೇವರಲ್ಲೇ ಒಂದು ಫೇತ್, ನಂಬಿಕೆ ಇಟ್ಟು ಆ ಭಗವಂತನಲ್ಲಿ ಶ್ರದ್ಧೆಯಿಂದ ನಮ್ಮ ಕೆಲಸಗಳನ್ನು ನಾವು ಮಾಡುವ ಪ್ರತಿಯೊಂದು ಕೆಲಸ, ನೀವು ಕಸ ಹೊಡೀರಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ಕಸ ಹೊಡೆಯೋದು ಏನೋ ಸುಮ್ಮನೆ ಬಿಟ್ಟು ಬ್ಯಾಸರಲ್ಲೇ ಹೊಡೆದ್ರೆ ಅದಲ್ಲ. ಯಾವುದೇ ಕೆಲಸ ಮಾಡಿ ಅದನ್ನೆಲ್ಲನೂ ನಾವು ಹೇಗೆ ಮಾಡಬೇಕು, ಶ್ರದ್ಧೆಯಿಂದ. ಶ್ರದ್ಧಾ ಭಕ್ತಿ, ಏಕಾಗ್ರತೆ. ಶಬಾಷ್ ನಾಗರಾಜ. ಆ ಭಕ್ತಿಯನ್ನು ಅಳವಡಿಸಿ ಎಲ್ಲ ಕೆಲಸದಲ್ಲಿ ಹೋಗ್ತಾ ಇತ್ತು ಅಂದರೆ ನೆಕ್ಸ್ಟ್ ಅದು ಮಹೇಶ. ನೆಕ್ಸ್ಟ್ ಮೆಟ್ಲ, ಒಂದು ಮೆಟ್ಲ ಶ್ರದ್ಧಾ ಭಕ್ತಿ ಎತ್ತಿದ ಮೇಲೆ ನೆಕ್ಸ್ಟ್ ಹೋಗೋದು ಭಕ್ತ ಸ್ಥಳದಿಂದ ಮಹೇಶ, ನಿಷ್ಠೆ. ಅಲ್ಲಿ ನಿಷ್ಠೆ ಗಡಿಗೊಳ್ಳುತ್ತೆ. ಅಲ್ಲಿ ಜ್ಞಾನಶಕ್ತಿ, ಆ ಜ್ಞಾನಶಕ್ತಿ ಜಾಸ್ತಿ ಆಗುತ್ತೆ. ಅಲ್ಲಿ ನಿಷ್ಠಾಭಕ್ತಿ ಜಾಸ್ತಿ ಆಗುತ್ತೆ. ಈ ಭಕ್ತ ಸ್ಥಳದಲ್ಲಿ ಏನಾಗುತ್ತೆ ಅಂದರೆ ಕಾರ್ಮಿಕ ಮಲ ಅಂತ ಇದೆ. ನಾವು 3 ಮಲಗಳಿಂದ ಇಲ್ಲಿ ಹುಟ್ಟು ಬಂದೇವಿ. ಕಾರ್ಮಿಕ ಮಲ, ಅನವ ಮಲ, ಮಾಯಾಮಲ ಅಂತ.
ಈ 3 ಮಲಗಳಿಂದ ನಾವು ಮತ್ತೆ ಹುಡ್ತಾ ಇರ್ತೀವಿ. ಮೊದಲೇದು ಕಾರ್ಮಿಕ ಮಲ ಇಲ್ಲಿ ನಾಶ ಆಗುತ್ತೆ, ನಿವಾರಣೆ ಆಗ್ತಾ ಬರಕ್ಕೆ ಶುರು ಆಗುತ್ತೆ ಕಾರ್ಮಿಕ ಮಲ. ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಇವುಗಳಲ್ಲಿ ಆ ಪರಮಾತ್ಮನು ಒಂದೇ ನಾನು ಒಂದೇ ಅನ್ನೋ ಒಂದು ದೃಢ ನಿಷ್ಠೆ, ನನ್ನಲ್ಲಿ ಭಗವಂತಿದ್ದಾನೆ ಅನ್ನೋ ದೃಢ ನಿಷ್ಠೆ ಉತ್ಪತ್ತಿಯಾಗಕ್ಕೆ ಶುರು ಆಗುತ್ತೆ ಇದರಲ್ಲಿ. ಅದಕ್ಕೆ ನಿಷ್ಠಾಭಕ್ತಿ, ಮೊದಲೇದು ಶ್ರದ್ಧಾಭಕ್ತಿ, 2ನೇ ಸ್ಥಳದಲ್ಲಿ ನಿಷ್ಠೆ. ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ, ಎಷ್ಟು ಮಗು ಪಾಠ ಶಾಲೆ ಓದ್ತಾ ಅಂದ್ರೆ ನಿಷ್ಠೆಯಿಂದ ಓದಿದ್ರೆ ನಮಗೆ ಮಾರ್ಕ್ಸ್ ಬರ್ತಿದ್ದಿಲ್ಲ, ಶ್ರದ್ಧೆಯಿಂದ ಓದಿದ್ರೆ ಬರ್ತಿದ್ದಿಲ್ಲ. ಏನೋ ಸುಮ್ಮನೆ ಬ್ಯಾಸರಿಕೆ ಓದೋದು, ಹೋಮ್ವರ್ಕ್ ಕೊಟ್ರ ಅಂತ ಮಾಡಿದರೆ ಹತ್ತೋದಿಲ್ಲ ತಲೆಗೆ. ಆ ಮಗು ನಿಷ್ಠೆಯಿಂದ ಮಾಡಿದಾಗ ಹತ್ತತ್ತೆ, ಶಾಲೆ ಕಲಿಬೇಕಾದ್ರೆ ಗೊತ್ತಾ. ಅದಾದಮೇಲೆ ನೆಕ್ಸ್ಟು ಪ್ರಸಾದಿ ಸ್ಥಳ, 3ನೇ ಮೆಟ್ಲ. 3ನೇ ಕಟ್ಟಿ ಏನಂದ್ರೆ ಪ್ರಸಾದಿ ಸ್ಥಳ. ಅದರಲ್ಲಿ ಇಚ್ಛಾಶಕ್ತಿ, ಆ ಇಚ್ಛಾಶಕ್ತಿ ಅದನ್ನು ಕಾರ್ಯಗತ ಮಾಡಬೇಕು. ಈಗ ನೋಡಿ, ಈ ಕೆಲಸ ಮಾಡಬೇಕು, ನಾವು ಈಗ ಈ ಸಂತೋಷ್ ನಗರದಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ನಡೆಸಬೇಕು ಅಂಥೇಳಿ ಇಚ್ಛೆ ಮಾಡಿದ್ದೀವಿ. ಇಚ್ಛೆ ಮಾಡಿದ್ದಕ್ಕೆ ಈ ಕೆಲಸ ನಡೀತಾ ಇದೆ, ನೀವೆಲ್ಲ ಬಂದು ಸೇರ್ತಾ ಇದ್ದೀರಿ. ಆ ಇಚ್ಛೆನೇ ಇರಲಿಲ್ಲ, ಅಯ್ಯೋ ಮಾಡಲೋ ಬೇಡೋ, ಜನ ಸೇರ್ತಾರೋ ಇಲ್ಲೋ, ಯಾರಿಗೆ ಹೇಳೋದು, ಚೊಳ್ಳಿಗೆ ಹೇಳೋ, ಇವ್ರಿಗೆ ಹೇಳೋ, ಬೆಟಗೇರಿಗೆ ಅವ್ರಿಗೆ ಹೇಳೋ, ಯಾರಿಗೆ ಹೇಳೋ, ಚೆನ್ನಮ್ಮಗೆ ಹೇಳೋ ಅಂತ ನಾವು ಕುತ್ಕೊಂಡ್ಬಿಟ್ರೆ ಎಲ್ಲಿ ಹಾಕೈತೆ ಅದು. ಬಂದು ಅವರು ಪಾಪ ಮಾಡಿದ್ರು, ಚೊಳ್ಳಿ ಮೇಡಮ್ ಅವರು ಬಂದರು, ಅದರಲ್ಲಿ ನಮ್ಮ ಶ್ರೀಮತಿಯವರು ಮನೆಗೆಲ್ಲ ಹೋಗಿ ಕೊಟ್ಟು ಬಂದರು. ಆದರೆ ಸಹಿತ ಇನ್ನೂ ಎಷ್ಟೋ ಜನ ಬರಬೇಕು, ಬಂದಿಲ್ಲ. ಇರಲಿ, ಅವ್ರ ಪಾಪ ಇನ್ನೂ ಅವ್ರಿಗೆ ಯೋಗ ಇಲ್ಲ. ನೀವೆಲ್ಲ ಸ್ವಲ್ಪ ಏನು ಹಿಂಗೆ ನಡೀತಾ ಇದೆ ಬಂದು ಕೂತ್ಕೊಡ್ರಿ ಅಂತೇಳಿ ಅಲ್ಲಿ ಹರಟೆ ಕಳೆಯೋದು ಬಿಟ್ಟು ಒಂದು ತಾಸು ಇಲ್ಲಿ ಕೂತ್ಕೊಂಡು ಹೋದ್ರೆ ಎಷ್ಟೋ ಸ್ವಲ್ಪ ತಲೆ ಹಗರ ಆಗ್ತೈತೆ ಅಂತ ಹೇಳಿದರೆ ಅವರು ಬರ್ತಾರೆ. ನೀವು ಸ್ವಲ್ಪ ಸೇರಿಸ್ಬೇಕು ಜನರನ್ನ. ಸುಮ್ಮನೆ ನೀವು ಬರಬೇಕು, ನಮ್ದು ಇವತ್ತು ಐತಿ ಅಂತ ನಾವು ಬರೋದಲ್ಲ, ಇವತ್ತು ನಮ್ಮದು ದಾಸೋಹ ಇದೆ ಅಂತ ಬರೋದಲ್ಲ, ದಿವಸ ಬಂದು ಕೇಳಬೇಕು, ಅವಾಗ ತಲೆಗೆ ಹೋಗ್ತೈತಿ. ಅವ್ರ ಮನಸ್ಸಿಂದ ಬರಬೇಕು, ಮನಸ್ಸಿಂದ ಬರಬೇಕು. 1-2-3 ದಿವಸ ಕರ್ಕೊಂಬರ್ರಿ, ಆಮೇಲೆ ಅವ್ರ ಮನಸ್ಸಿಂದ ಬರಲಿ, ದಾನ ಬರ್ತೈತಿ. ಇಲ್ಲಿ ಕೇಳ್ತಾ ಇದ್ದಾಗ ಬರ್ತೈತಿ. ಅದು ಇದಿಲ್ಲಮ್ಮ, 5,000 ರೂಪಾಯಿ ಖರ್ಚು ಮಾಡಬೇಕಂತ ಮೇಲೆ ಬೊಂಗ ಹೊಡಿಬೇಕಂತ. ಆಯಿತು, ಓಕೆ, ಇರಲಿ. ಆ ಪ್ರಸಾದಿ ಸ್ಥಳದಲ್ಲಿ ಏನಾಗುತ್ತೆ, ಮಾಯಾಮಲ ನಿವಾರಣೆ ಆಗುತ್ತೆ. 2 ಸ್ಥಳದಲ್ಲಿ ಭಕ್ತ ಮತ್ತು ಮಹೇಶದಲ್ಲಿ ಕಾರ್ಮಿಕ ಮಲ ಸಂಪೂರ್ಣ ವಿಮುಕ್ತ ಆಗುತ್ತೆ. ಪ್ರಸಾದಿ ಸ್ಥಳದಲ್ಲಿ ಮಾಯಾಮಲ ವಿಮುಕ್ತ ಆಗುತ್ತೆ ನಮ್ಮಲ್ಲಿ. ಅಲ್ಲಿ ಪ್ರಜ್ಞೆ ಬರ್ತದೆ ನಮಗೆ, ಇದು ಯಾವುದು ಸರಿನೋ ಯಾವುದು ತಪ್ಪು, ಪ್ರಜ್ಞೆ ಅಂತೀವಿ ಅದಕ್ಕೆ. ಆ ಪ್ರಜ್ಞೆ ಏನು, ಅವಧಾನ ಭಕ್ತಿ 3ನೇದು. ಮೊದಲನೇದಲ್ಲಿ ಶ್ರದ್ಧಾಭಕ್ತಿ, 2ನೇದರಲ್ಲಿ ನಿಷ್ಠಾಭಕ್ತಿ, 3ನೇದರಲ್ಲಿ ಅವಧಾನ ಭಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಯಾವ ಸ್ಥಳದಲ್ಲಿ? ಪ್ರಸಾದಿ ಸ್ಥಳದಲ್ಲಿ, 3ನೇ ಮೆಟ್ಲಲ್ಲಿ. ಇನ್ನು ನೆಕ್ಸ್ಟ್ 4ನೇ ಮೆಟ್ಲು ಯಾವುದಂದ್ರೆ ಪ್ರಾಣಲಿಂಗಿ. ಪ್ರಾಣಲಿಂಗಿ ಸ್ಥಳದಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ 10 ನಾವು ಉಸಿರು ತಗೋತಾ ಇದೆಯಲ್ಲ, ಯಾರು ಉಸಿರು ತಗೋತಾ ಇಲ್ಲ? ಎಲ್ಲ ತಗೊಳಕತ್ತೀವಿ. ಉಸಿರು ತಗೊಳ್ಳಿ ಅಂದ್ರೆ ನಾವು ಬದುಕಕ್ಕಾಗಲ್ಲ. ಈ ಒಂದು ಉಸಿರು ತಗೊಳಕತ್ತಿರಲ್ಲ, ಇದರಲ್ಲಿ 10 ವಾಯುಗಳಿದಂತ, ದಶವಾಯುಗಳಿದೆ. ಪ್ರಾಣಪಾನ ವ್ಯಾನೋದಾನ ಸಮಾನ ಅಂತ. ಉಪವ್ಯಾಗಳು ನಾಗಕೂರ್ಮ, ಧನಂಜಯ, ಕೃಕರ, ದೇವದತ್ತ, ಧನಂಜಯ, ಇವು 5 ಉಪವಾಯುಗಳು, 5 ಮುಖ್ಯವಾಯುಗಳು. ಈ 10 ವಾಯುಗಳು ಏನಾಗ್ತಾವಂದ್ರೆ ಇವು ಕಂಟ್ರೋಲಿಗೆ ಸಿಗುತ್ತೆ ನಿಮಗೆ. ನೀವು ಉಸಿರು ನಿಮ್ಗೆ ಕಂಟ್ರೋಲಿಗೆ ಸಿಗ್ತದೆ. ಉಸಿರು ಬೇಕಂದ್ರೆ ಆಡ್ಬೋದು, ಬೇಡ ಅಂದ್ರೆ ನಿಲ್ಲಿಸೋ. ನೋಡಿ, ಆ ಪವರ್ ಬರ್ತದೆ ನಿಮಗೆ ಹೋಗ್ತಾ 3ನೇ 4ನೇ ಮೆಟ್ಲು ಹತ್ತಿದಾಗ. 10 ಪ್ರಕಾರದ ಪ್ರಾಣವಾಯು ನಿಲ್ಲಿಸಿ ಲಿಂಗವೇ ಪ್ರಾಣವಾಗಿ, ಪ್ರಾಣವೇ ಲಿಂಗವಾಗುವುದು ಪ್ರಾಣಲಿಂಗಿ. ಲಿಂಗವೇ ಪ್ರಾಣವಾಗಿ, ಪ್ರಾಣವೇ ಲಿಂಗವಾಗೋದು ಪ್ರಾಣಲಿಂಗಿ ಸ್ಥಳ. ಅಲ್ಲಿ ಅನುಭವ ಭಕ್ತಿ ಅನುಭವಕ್ಕೆ ಬರ್ತದೆ. ಈ ಉಂಡಿ, ನಮ್ಮ ಉಂಡಿ ಕೊಟ್ಟಳು ಹಲಗತ್ತಿ ಮೇಡಮ್, ಉಂಡಿ ಹೆಂಗಿದೆ ಅಂದರೆ ಸಿಹಿ ಅಂತ ಹೇಳ್ತೀರಿ ನೀವು ಅಷ್ಟೇ. ಆದರೆ ತಿದ್ದ ಮೇಲೆ ಗೊತ್ತಾಗೋದಲ್ಲ, ಅದರ ಗೋಡಂಬಿ ಹಾಕ್ಯಾರೋ, ದ್ರಾಕ್ಷಿ ಹಾಕ್ಯಾರೋ, ಏನು ಹಾಕ್ಯಾರೋ ಅಂತ ರುಚಿ ಯಾವಾಗ ಗೊತ್ತಾಕೈತಿ? ತಿಂದ ಮೇಲೆ. ಹಾಗೆ ಈ ಅನುಭವ ಭಕ್ತಿನಲ್ಲಿ ಅನುಭವಕ್ಕೆ ಬರ್ತೈತಿ ನಿಮ್ಗೆ. ಒಳಗಡೆ ಭಗವಂತ ಇದ್ದಾನೆ ಅನ್ನೋದು ಅನುಭವಕ್ಕೆ ಬರೋದು ಯಾವಾಗ? ಆವಾಗ ತಾಯಿಗೆ ಮಗು ಹೊರಗಡೆ ಬಂದಾಗಿದೆ ನನ್ನ ಮಗು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಆಕೆ ತಾಯಿ ಮುಖ ನೋಡಿರಲ್ಲ, ಮಗು ತಾಯಿ ಮುಖ ನೋಡಿರೋದಿಲ್ಲ. ಇಲ್ಲಿ ಅನುಭವಕ್ಕೆ ಬರೋಕ್ಕೆ ಶುರು ಆಗ್ತೈತಿ. ಯಾವಾಗ 7, 9, 8 ತಿಂಗಳಿಗೆ ಕಾಲು ಆಡ್ಸಕ್ಕೆ ಶುರು ಮಾಡ್ತೈತಿ ನೋಡ್ರಿ ಒಳಗೆ ಹೊಟ್ಯಾಗ. ಆವಾಗ ತಾಯಿಗೆ ಅನುಭವಕ್ಕೆ ಬರ್ತೈತಿ, ಹೌದಪ್ಪ ಇದು ಅಲ್ಲಾಡಕತ್ತೈತಿ. ಅಲ್ಲಿ ತನಕ ಅನುಭವಕ್ಕೆ ಬರೋದಿಲ್ಲ, ಮಗು ಇರ್ತೈತಿ. ಯಾವಾಗ ಅನುಭವ ಬರ್ತದೆ ಅಂದರೆ, ಅನುಭವ ಭಕ್ತಿ ಯಾವಾಗ ಅಂದರೆ ಆ ಮಗು ಕಾಲು ಅಲ್ಲಾಡ್ಸಕತ್ತಾಗ ಶುರು ಮಾಡ್ತಂದ್ರೆ ನಾನು ಹೊರಗೆ ಹೋಗ್ತೇನೆ, ಬಿಡೋ ದೇವ್ರ, ಇಲ್ಲಿ ಯಾಕೆ ಒಳಗೆ ಕುಡಿಸಿ ಜೈಲಿನಾಗ ನನ್ನ
ಈ ಕಟಂದರಿ ಒಳಗೆ ಹೆಂಗೆ ಕುಡಿಸಿದೆ ನನಗೆ ಬಿಡಪ್ಪ ಅಂತ ಒದ್ದಾಡ್ತೈತೆ ಇಲ್ಲ ಅದು ನಿಮ್ಮ ಹೊಟ್ಟೆ ಒಳಗಡೆ. ಸೊ ಆ ಅನುಭವಕ್ಕೆ ತಾಯಿಗೆ ಹೇಗೆ ಬರುತ್ತೆಯೋ ಹಾಗೆ 4ನೇ ಮೆಟ್ಲಲ್ಲಿ ನಮಗೆ ಆ ಭಗವಂತನ ಅನುಭವ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗುತ್ತೆ. ಈ ನಮ್ಮ ಶರೀರ ಮಾಂಸದ್ದಿದೆ, ಮಾಂಸ ಹೋಗ್ಬಿಟ್ಟು ಮಂತ್ರಪಿಂಡ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ಸ್ಥಳದಲ್ಲಿ. ಇಲ್ಲಿ ಮಾಯಾಮಲ ಸಂಪೂರ್ಣ ನಿವೃತ್ತಿ. ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ 4ನೇ ಮೆಟ್ಲ. 5ನೇ ಮೆಟ್ಲ ಶರಣ. ಇವತ್ತೇನು ನೀವೆಲ್ಲ ಚಿಂತನೆ ಮಾಡಿದ್ರಿ ಇಲ್ಲಿವರೆಗೆ, ಇದು 5 ಮೆಟ್ಲ ಒಮ್ಮೆಲೆ ಹತ್ತಿಬಿಟ್ಟಿವೆ ನಾವು ಡೈರೆಕ್ಟಾಗಿ. ಈ ಶರಣ ಸ್ಥಳದಲ್ಲಿ ಏನಾಗುತ್ತೆ ಅಂದರೆ ಅವಧಾನ ಭಕ್ತಿ. ಅವಧಾನ ಭಕ್ತಿ ಈ ಶರಣ ಸ್ಥಳದಲ್ಲಿ ಆಗಿಬಿಟ್ಟು ಅದು ಆನಂದ ಭಕ್ತಿ ಆಗಿ ಮುಂದೆ ಪರಿಣಾಮ ಆಗುತ್ತೆ. ಇಲ್ಲಿ ಪರಾಶಕ್ತಿ ಅಂದರೆ ಇಲ್ಲಿ ಪೂರ್ತಿ ಸಂಪೂರ್ಣ ಜ್ಞಾನ ಬಂದ್ಬಿಡ್ತದೆ. ಆ ಭಗವಂತ ನಾನೇ. ಹಾಗಾಗಿ ಆ ಶರಣನಿಗೂ ಆ ಪರಮಾತ್ಮನ ಗುಣಗಳು ಬರ್ತವೆ. ಎಲ್ಲರಿಗೂ ಒಳ್ಳೇದು ಮಾಡೋದು ಹೇಳಿದ್ರಲ್ಲ ಆಗಲೇ ಅಣ್ಣವರು ಹೇಳಿದ್ರು, ನಾಗರಾಜ್ ಅವರು ಭಾಗವಹಿಸಿದ್ರು. ಶರಣನ ಗುಣ ಏನದಲ್ಲ ಅಲ್ಲೆಲ್ಲ ಒಂದೊಂದೊಂದೊಂದೇ ಶುರು ಆಗುತ್ತೆ. ಎಲ್ಲರಿಗೂ ಒಳ್ಳೇದು ಮಾಡೋದು, ಯಾರಿಗೂ ಕೆಟ್ಟ ಮಾಡದೇ ಇರೋದು, ಅವರು ಬೈದರೂ ಸಹಿತ ಅದ್ರ ಬಗ್ಗೆ ಲಕ್ಷ್ಯ ಕೊಡದೇ ಇರತಕ್ಕಂಥ ಆ ಒಂದು ಶರಣ ಗುಣ ಅಂದರೆ ಪರಮಾತ್ಮನ ಗುಣ. ದೇವರಿದ್ದಂಗೆ ಅಂತ ಏನು ಹೇಳ್ತಿರ್ತಾರಲ್ಲ ಆ ಗುಣ ಅಲ್ಲಿ ನಮಗೆ ಬರ್ತದೆ. ಅದು ಅಲ್ಲಿ ಆನಂದ ಭಕ್ತಿ ಇದಾಗುತ್ತೆ. ಅಲ್ಲಿ ಭಗವಂತನ ಒಂದು ಸಂಪೂರ್ಣ ಶರಣಾಗತಿ ಅಲ್ಲಿ ನಮಗೆ ಸಿಕ್ಕಿಬಿಟ್ಟು ಆನವ ಮಲ ಅಲ್ಲಿ ಸಂಪೂರ್ಣ ಆಯಿತು. ಕಾರ್ಮಿಕ ಮಲನೂ ಹೋಯಿತು, ಮಾಯಾ ಮಲನೂ ಹೋಯಿತು, ಆನವ ಮಲ ಒಂದು ಉಳ್ಕೊಂಡಿರ್ತದೆ. ಅಂದರೆ ಪೂರ್ವ ಜನ್ಮದಿಂದ ಬಂದಿರ್ತದಲ್ಲ ಆನವ ಮಲ. ಕಾರ್ಮಿಕ ಮಲ ಅಂದರೆ ನಾವೇನೋ ಮಾಡೋದ್ರಿಂದ ಅವ್ರಿಗೆ ಇವರಿಗೆ ತಪ್ಪು ಮಾಡಿ ಮೋಸ ಮಾಡಿರ್ತೇವಲ್ಲ ಆ ಮಲಗಳನ್ನು ಹೋಗ್ತವೆ. ಈ ಆನವ ಮಲ ಅಂದರೆ ಹಿಂದಿನ ಜನ್ಮದಿಂದ ಪಡ್ಕೊಂಡ ಮಲಗಳೇನೋ ಇರ್ತಾವಲ್ಲ ಅವು ಸಹಿತ ಇಲ್ಲಿ ನಿವೃತ್ತಿ ಆಗುತ್ತೆ. ಅದಾದಮೇಲೆ ಐಕ್ಯ. 6ನೇ ಮೆಟ್ಲ ಐಕ್ಯ. ಐಕ್ಯ ಅಂದರೆ ಅವನೇ ಆಗಿಬಿಡೋದು ಅಷ್ಟೇ, ಪರಮಾತ್ಮನೇ ಆಗೋದು. ಅಲ್ಲಿ ಆನಂದ ಭಕ್ತಿ, ಅಲ್ಲಿ ಸಮರಸ ಆಗಿಬಿಟ್ಟು ಅಲ್ಲಿ ಚಿಚ್ಛಕ್ತಿ ಅಥವಾ ಸಮರಸ ಭಕ್ತಿ ಅಂದರೆ ಪೂರ್ತಿ ಅಖಂಡ ತೇಜೋಮಯಾಗಿ ಅದೇ ಮಹಾಲಿಂಗ ಆಗುತ್ತೆ. ಹೇಗೆ ಮಹಾಲಿಂಗ ಆಗುತ್ತೆ ಅಂದರೆ ಒಂದು ದೊಡ್ಡ ಗುಡ್ಡ ಇದೆ, ಕರ್ಪೂರದಂತ ಇಟ್ಕೊಳ್ಳಿ. ಇಲ್ಲಿ ಮುಂದೆ ಕರ್ಪೂರ ತಂದುಬಿಟ್ಟು ಎಲ್ಲರೂ ಒಂದೊಂದು ಲಾರಿ ಲೋಡ್ ತಂದು ಹಾಕಿಬಿಟ್ಟಿರಿ ಇಲ್ಲಿ ಮುಂದೆ. ಎಲ್ಲಿ ನಮ್ಮ ಹನುಮಂತ ದೇವ್ರ ಗುಡಿ ಮುಂದೆ ಅದು ದೊಡ್ಡ ಲೋಡ್ ಆಗಿಬಿಟ್ಟಿದೆ. ಈ ಕರ್ಪೂರ ಬೆಂಕಿ ಹಚ್ಚಿಬಿಟ್ರೆ ಏನಾಗ್ಬಿಡ್ತದ? ಏನಾರು ಇರ್ತೈತೇನಲ್ಲಿ? ಮೊದಲು ನೋಡಿದ್ರೆ ನಿಮ್ಗೆ ಕಾಣಕ್ಕೆ ಏನಿರ್ತದ? ದೊಡ್ಡ ಗುಡ್ಡ ಇರ್ತದ. ಬೆಂಕಿ ಹತ್ತಿದ್ಮೇಲೆ ಅದು ಹೋಗ್ಬಿಡ್ತದ. ಹಾಗೆ ಈ ಒಂದು ಸ್ಥಳದಲ್ಲಿ ಐಕ್ಯದಲ್ಲಿ ಅವನೊಂದಿಗೆ ಐಕ್ಯ ಆಗಿಬಿಡ್ತೀವಿ. ಅಲ್ಲಿ ಕರ್ಪೂರದ ಬೂದಿನೇ ಇಲ್ಲ. ಸಿಗ್ತೈತೇನ್ರಿ ಬೂದಿ ಏನಾರು ನಿಮ್ಗೆ? ನೋಡ್ರಿ ಕರ್ಪೂರ ಉದಾಹರಣೆ ಕೊಡ್ತಾರೆ ಅಂದರೆ ಹಂಗೆ ನಾವು ಪರಮಾತ್ಮನೊಂದಿಗೆ ಒಂದಾಗಿ ಬಿಡ್ತೀವಿ ಅಷ್ಟೇ. ಒಡೆಬರೋದು ಒಂದು ಹನಿ ನೀರು ತೊಗೊಂಬಂದಿರ್ತೀವಿ ಒಂದು ಗಿಂಡ್ಯಾಗ ಸಮುದ್ರದಿಂದ. ಆ ಗಿಂಡ್ಯಾಗ ನರಿ ಸಮುದ್ರದಾಗ ಹಾಕಿಬಿಟ್ರೆ ಆ ಹನಿ ಏನಾಯ್ತು? ಸಮುದ್ರ ಆಯಿತು. ಹೌದಿಲ್ಲ? ಒಂದು ಹನಿ ನೀವು ಸಮುದ್ರದ ತೊಗೊಂಬಂದಿರಿಪ್ಪ. ನೋಡಿದಿರ ಸಮುದ್ರ? ಯಾರಾದರೂ ಯಾರು ನೋಡಲಿ ಅಂದ್ರೆ ಹೇಳ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಆ ಒಂದು ಹನಿ ನೀರು ಅಲ್ಲಿಂದ ಒಂದು ಗಿಂಡ್ಯಾಗ ಸಣ್ಣ ಗಿಂಡ್ಯಾಗ ತೊಗೊಂಬಂದಿರ್ತೀವಿ. ಮತ್ತು ತೊಗೊಂಡು ಹೋಗಿ ಅಲ್ಲಿ ಹಾಕಿಬಿಟ್ರೆ ಏನಾಕೈತಿ? ಸಮುದ್ರ ಹಾಕೈತಿ. ಹಂಗೆ ಆ ಹನಿಯಾಗ ಈ ಗಿಂಡ್ಯಾಗ ಹಾಕ್ಕೊಂಡೇವು ನಾವು. ಇದೊಂದು ಗಿಂಡಿ, ಈ ದೇಹ ಅನ್ನೋದೊಂದು ಗಿಂಡಿ. ಆ ಗಿಂಡ್ಯಾಗ ಆ ಸಮುದ್ರದ ಹನಿ ನೀರು ಐತಿ. ಆ ಪರಮಾತ್ಮನೊಂದಿಗೆ ಅದು ಒಂದಾದಾಗ ಪರಮಾತ್ಮನೇ ಆಗಿಬಿಡ್ತದೆ. ಅದೇ ಐಕ್ಯ. ಈ ಸ್ಥಳವನ್ನು ನೀವೆಲ್ಲ ಹೊಂದೋಣ ಅಂತ ಹೇಳ್ತಾ ಇಲ್ಲಿಗೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಗಳನ್ನು ಸಲ್ಲಿಸ್ತಾ, ದಯವಿಟ್ಟು 6:15 ಒಳಗೆ ತಾವು ತಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ತಡಾಗಿ ಬಂದರೆ ಹಿಂದಕ್ಕೆ ಕೂಡೋದು, ಅಲ್ಲಿ ಕೂಡೋದು, ಚೇರ್ ಎತ್ತರಿ ಕೂತ್ರಿ ಸರಿರಿ ಗದ್ದಲ ಮಾಡೋದು ದಯವಿಟ್ಟು ಆಗದೆ ತಾವು ನಾಳೆಯಿಂದ ಭಾಗವಹಿಸ್ತೀರಿ ಅಂತ ಅಂದ್ಕೊಂಡೀನಿ. ಫೋನ್ ಮಾಡೋದು ಮತ್ತೊಂದು ಬಂದರೆ ಅವನ್ನೆಲ್ಲ ಸ್ವಲ್ಪ ಸೈಲೆಂಟ್ ಇಟ್ಟರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳ್ತಾ, ಇವತ್ತಿನ ದಾಸೋಹಿಗಳಾದ ಬೋರಮ್ಮ ಬಳ್ಳೂರು ಮತ್ತು ಪ್ರೇಮ ಬಳ್ಳೂರು ಅವರ ಪರಿವಾರಕ್ಕೆ ಪರಮಾತ್ಮನ ಕೃಪೆ ಆಗಲಿ, ಶರಣರ ಕೃಪೆ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಚನ ಮಂಗಲದಿಂದ ಮುಕ್ತಾಯ ಮಾಡೋಣ. ಅದರ ಜೊತೆಗೆ ನಮ್ಮ ರೂಢಗಿ ಸರ್ ಸಹಿತ ದಾಸೋಹಕ್ಕಾಗಿ 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಸಹಿತ ಪರಮಾತ್ಮ ಶರಣರು ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಅವರಿಗೂ ಹಾರೈಸ್ತಾ, ಮತ್ತೆ ಯಾರು ಕೊಟ್ಟಿದ್ರೆ ಅವ್ರ ಹೆಸರು ಹೇಳ್ಬಿಡೋಣ. ಹೇಳ್ಬಿಡಿ. ಶಕುಂತಲಾ ಕೊಳ್ಳೂರವರು ಎಷ್ಟು 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಸಹಿತ ಆ ಶರಣರ ಕೃಪೆ ಆಗಲಿ ಅಂತ ಹಾರೈಸ್ತಾ ವಚನ ಮಂಗಲವನ್ನು ಮಾಡೋಣ.
ಎಲ್ಲರೂ ಜ್ಞಾನಪುರ ನಮ್ಮ ಜೋರಾಗಿ ಹೇಳಿ. ತೋಳಿ ಅಮ್ಮ ಕರ್ಪೂರ ಹಚ್ಕೊಂಡು ಕಾಯಿ ತೋಳಿ.